2010 ಡಿಸೆಂಬರ್ 31ನೇ ತಾರೀಕು ಆ ಚುನಾವಣೆ ಆಗ್ತದೆ. ಅದಾಗಿ ಒಂದೇ ತಿಂಗಳಿಗೆ APMC ಚುನಾವಣೆ ಬರ್ತದೆ. ಕೃಷಿ ಮಾರುಕಟ್ಟೆ ಚುನಾವಣೆಯಲ್ಲಿ ನನ್ನನ್ನು ಎಲ್ಲ ವ್ಯಾಪಾರಸ್ಥರು ಸೇರಿ ನಮ್ಮಲ್ಲಿ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ. 2011ರಲ್ಲಿ ನಾನೇನು APMC ಜನವರಿ ಗೆದ್ದೆ, ಸ್ವತಂತ್ರ ಬಂದು ಅಲ್ಲಿವರೆಗೂ 67-68 ವರ್ಷ ಆಗಿದ್ರೂ ಕೂಡ ಈ ಇಡೀ ನಮ್ಮ APMC ಒಳಗೆ ಯಾರಿಗೂ ಕೂಡ 1 ಅಡಿ ಸೈಟನ್ನು ಕೂಡ ಅಲಾಟ್ ಆಗಿರಲಿಲ್ಲ ವ್ಯಾಪಾರಸ್ಥರಿಗೆ. ಅವತ್ತು ನಾನು ವರ್ತಕರ ಪ್ರತಿನಿಧಿಯಾಗಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ನನ್ನ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಸೇರಿಸ್ಕೊಂಡು ಸುಮಾರು 16 ಮೀಟಿಂಗ್ ಮಾಡಿ ನನ್ನೆಲ್ಲ ವ್ಯಾಪಾರಸ್ಥರನ್ನು ಕೂಡ ಕ್ರೋಢೀಕರಣ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಸುಮಾರು 35-40 ಜನರಿಗೆ ಇಲ್ಲಿ 5-5 ಸಾವಿರ ಅಡಿ ಗಂಟಲೆ ಜಾಗನ 50-100ರಂತೆ ಕೇವಲ 50 ರೂಪಾಯಿ ಕಡಿಯಂಗೆ ಎಲ್ಲರಿಗೂ ಕೂಡ ಜಾಗಗಳನ್ನ ಕೊಡಿಸೋದ್ರಲ್ಲಿ ನಾನು ಸಫಲತೆ ಕಂಡೆ. ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ಇವತ್ತು ಭಾಳವಷ್ಟು ದೂರದೃಷ್ಟಿ ಇರ್ತಕ್ಕಂಥ ಪಕ್ಷ. ವಾಜಪೇಯಿ ಅಂತ ಒಬ್ಬ ಅಜಾತ ಶತ್ರುಗಳು, ಅಡ್ವಾಣಿ ಅಂತ ಒಬ್ಬ ಪ್ರಖರ ಹಿಂದುತ್ವವಾದಿಗಳ ಹೋರಾಟ, ಇವರೆಲ್ಲ ಭಾರತೀಯ ಜನತಾ ಪಕ್ಷ ದೇಶ ಮೊದಲು ನಂತರ ನಾನು ಅಂತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದಲ್ಲಿ ಇಡೀ ಮನೆ ಮಠ ಕುಟುಂಬವನ್ನು ತೊರೆದಿರ್ತಕ್ಕಂಥ ದೇಶಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಅನೇಕ ಜನ ಮಹನೀಯರು ಆ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದರು. ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಿಟ್ಟಿ ಯೋಜನೆಗಳನ್ನು ಕೊಡೋದರ ಮೂಲಕ ಜನರನ್ನು ನಿರುತ್ಸಾಹಿಗಳನ್ನಾಗಿ ಮಾಡಿದೆ. ದುಡಿತಕ್ಕಂಥ ಜನರಿಗೆ ಅವರು ನೀವು ಕೂತೂಟ ಮಾಡ್ರಿ ಅಂತ ಹೇಳಿ ಅವರೇ ಹೇಳಿಕೊಟ್ಟು ಇವತ್ತು ಆರ್ಥಿಕವಾಗಿರ್ತಕ್ಕಂಥ ಸಬಲರಾಗ್ತಕ್ಕಂಥ ಈ ನಾಡನ್ನು ಸಂಪೂರ್ಣ ಇವತ್ತು ಅಧೋಗತಿಗೆ ಒಯ್ತಕ್ಕಂಥ ನಿಟ್ಟಿನಲ್ಲಿ ಅವರು ಈ ಗ್ಯಾರಂಟಿ ಯೋಜನೆಗಳಿಂದ ಅದನ್ನು ಸಾಬೀತು ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಚಾರಗಳನ್ನು ಅನೇಕ ಯೋಜನೆಗಳ ಮೇಲೆ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೀತಾ ಇದೆ. ಈ ನಡೀತಾರಂಥ ವಿಶೇಷತೆ, ನಡೀತಾರಂಥ ಮೂಲ ಅಜೆಂಡಾ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, BJP JDS ಕೇಂದ್ರ ರಾಜ್ಯ ಮೈತ್ರಿ ಮುನ್ನಡೆ ಆಗ್ತಾರಂಥ ವಿಶೇಷತೆ ಜೊತೆಯಲ್ಲಿ ಕೂಡ 2028-29ಕ್ಕೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಾಮಾನ್ಯರ ವಿಚಾರಧಾರೆಗಳನ್ನು ಕಾಂಗ್ರೆಸ್ಸಿನ 5 ಗ್ಯಾರಂಟಿಯಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿರ್ತಕ್ಕಂಥ ವಿಷಯಗಳಿಗೆ ಅಲ್ಲಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಿರ್ತಕ್ಕಂಥ ಪ್ರಬಲ ವಿಧಾನಸಭೆ ಚುನಾವಣೆಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥವರಾಗಿರಲಿ, ಮಾಜಿಯವರಾಗಿರಲಿ, ಹಾಲಿಯವರಾಗಿರಲಿ ಮತ್ತು ಡಿಫಿಡೆಂಟ್ ಅವರಾಗಿರಲಿ ಯಾವ ರೀತಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದರ ಜೊತೆಯಲ್ಲಿ ಕೂಡ ಮುಂಬರ್ತಾ ಇರುವಂಥ ವಿಧಾನಸಭೆ ಚುನಾವಣೆಗೆ ನನಗೆ ಅವಕಾಶ ಕೊಡೋದಕ್ಕಿಂತ, ನಮ್ಮ ಬಣ ಬಡದಾಟಕ್ಕೆ ಅವಕಾಶ ಕೊಡೋದಕ್ಕಿಂತ ನಿಷ್ಠಾವಂತ ಕಾರ್ಯಕರ್ತನಿಗೆ ಅವಕಾಶ ಕೊಡಲೇಬೇಕಂತೇಳಿ ನಿಷ್ಠೆ ಶ್ರದ್ಧೆಯಿಂದ ಪಕ್ಷನೇ ನನ್ನ ತಾಯಿ, ಪಕ್ಷನೇ ನನ್ನ ದೇವರು ಅಂದ್ಕೊಂಡು ಕೆಲಸ ಮಾಡ್ತಾರಂಥ ಕಾರ್ಯಕರ್ತರ ನಡವಳಿಕೆಗಳ ಬಗ್ಗೆ ಮತ್ತು ಮುಂಬರುವಂಥ ವಿಧಾನಸಭೆ ಚುನಾವಣೆಗೆ ಯಾವ ರೀತಿ ನಮ್ಮ ಅಭ್ಯರ್ಥಿ ಇರಬೇಕಂತೇಳಿ ಕ್ಷೇತ್ರ ಜನ ಬಯಸಿದ್ದಾರೆ ಅನ್ನೋಂಥ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಮೈಕ್ರೋ ಕ್ಷೇತ್ರ ಭಾಗದಲ್ಲಿ ಗ್ರೌಂಡ್ ಮತ್ತು ರಿಯಾಲಿಟಿ ಸರ್ವೆಯನ್ನು ಕೂಡ ನಡೀತಾ ಇದೆ 2028ರ ದೂರದೃಷ್ಟಿ ಕೋನದಲ್ಲಿ. ಅಂಥದ್ದೇ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಮಧ್ಯ ಕರ್ನಾಟಕ ಪ್ರಾರಂಭವಾಗುವಂಥ ಕಿತ್ತೂರು ಕರ್ನಾಟಕ ಭಾಗದಿಂದ ಗಡಿಭಾಗದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಗಡಿಭಾಗದಲ್ಲಿ ಪ್ರಾರಂಭವಾಗುವಂಥ ಮಧ್ಯ ಕರ್ನಾಟಕ ಭಾಗದ ದಾವಣಗೆರೆ ಜಿಲ್ಲೆಯ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ 2-3 ಬಾರಿ ವಿಧಾನಸಭೆ ಚುನಾವಣೆಗೆ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥವರು. ಆಕಾಂಕ್ಷಿ ಅನ್ನೋದಕ್ಕಿಂತ ನನ್ನ ಸೇವೆನೇ ಜನಾರ್ದನ ಸೇವೆ, ಅಧಿಕಾರದಲ್ಲಿ ಇರಲಿಕ್ಕೂ ಇರಲಿ, ನಾನು ಸೇವೆಗಾಗಿ ಹುಟ್ಟಿದ್ದೇನೆ, ಸೇವೆಗಾಗಿ ಸಮಯವನ್ನೇ ನಾನು ಮುಡುಪಾಗಿಟ್ಟಿದ್ರೆ ಅಂತ ಅಂದ್ಕೊಂಡು ಬಂದಿರತಕ್ಕಂಥ ಮಾನ್ಯ ಶ್ರೀ ಚಂದ್ರಶೇಖರ್ ಪೂಜಾರವರು. ಇವರು RSS ಅಂದರೆ ನನ್ನ ಮಾತೃಭೂಮಿ, RSS ಅಂದರೆ ನನ್ನ ಮನೆ ದೇವರು, ಭಾರತೀಯ ಜನತಾ ಪಕ್ಷ ಅಂತ ಹೇಳಿದರೆ ನನ್ನನ್ನು ಈ ಭೂಲೋಕಕ್ಕೆ ತಂದಿರತಕ್ಕಂಥ ನನ್ನ ತಾಯಿಯಷ್ಟು ಅಷ್ಟೇ ಗೌರವ ನನಗೆ ಭಾರತೀಯ ಜನತಾ ಪಕ್ಷ ಅನ್ಕೊಂಡು ಈ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ತಾ ಬಂದಿರತಕ್ಕಂಥವ್ರು. ಮತ್ತು ಮುಂಬರ್ತಾ 2028ಕ್ಕೆ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ನನ್ನ ಸೇವೆ ಅನ್ನೋದಕ್ಕಿಂತ ಈ ಕ್ಷೇತ್ರದ ಜನ ಬಯಸ್ತಾ ಇದ್ದಾರೆ.
ಅನ್ನುವಂಥ ವಿಷಯದಲ್ಲಿ ಇವರು ವಿಚಾರಧಾರೆಗಳನ್ನು ಕೂಡ ಬಂದಿದ್ದಾವೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಆರೋಗ್ಯ ಹೇಗಿದೆ? ಫೈನ್, ಭಾಳ ಚೆನ್ನಾಗಿದ್ದೀನಿ. ಸುಮಾರು ದಿವಸದಿಂದ ಬರ್ತೇನೆ ಅಂತೇಳಿ ನಿಮ್ಮನ್ನು ಕಾಯಿಸ್ತಾ ಇದ್ದೆ, ಆದರೆ ಕೆಲವೊಂದಿಷ್ಟು ಸಮಯದಿಂದ ಬರಲಿಕ್ಕಾಗಲಿಲ್ಲ. ಆ ಸಮಯ ಅನ್ನೋದಕ್ಕಿಂತ ಆ ಸೌಭಾಗ್ಯ ಚಂದ್ರಶೇಖರ್ ಪೂಜಾರ್ ಅವ್ರ ಜೊತೆ ಇವತ್ತು ಕೂಡಿ ಬಂತು ಸರ್. ಥ್ಯಾಂಕ್ ಯು. ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ಕುಟುಂಬ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಒಂದು ಬಾಲ್ಯ ಜೀವನದಿಂದ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ನಾನು ಎಲ್ಲಿಂದ ಪ್ರಾರಂಭವಾಯ್ತು ಸರ್ ನಿಮ್ಮ ಜೀವನ? ನಿಮ್ಮ ಕುಟುಂಬ ಹೇಗೆ, ನೀವು ಹೆಂಗಿದ್ರಿ? ನನ್ನ ಹರಿಹರ ತಾಲೂಕುನ ಅನಗವಾಡಿ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿರೋನು ನಾನು. ಎಸ್ ಸರ್. 1978ನೇ ಇಸ್ವಿ ಒಳಗೆ ನಾನು ಮೇ ತಿಂಗಳು 6ನೇ ತಾರೀಕಿನ ದಿವಸ ನನ್ನ ಹುಟ್ಟು. ಆ ಒಂದು ಅನಗವಾಡಿ ಅಂಥದ್ದು ಇವತ್ತು ನಮ್ಮ ಅನಗವಾಡಿ ಭಾಳ ದೊಡ್ಡ ಮಟ್ಟದ ಪ್ರಚಾರದಲ್ಲಿರ್ತಕ್ಕಂಥ ಒಂದು ಊರು ಮತ್ತು ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕಂಡಿರ್ತಕ್ಕಂಥ ಗ್ರಾಮ. ಆದರೆ ನಾವು ಹುಟ್ಟಿರ್ತಕ್ಕಂಥ ಈ 47 ವರ್ಷಗಳ ಹಿಂದೆ ಅದು ಒಂದು ಕುಗ್ರಾಮ. ಆ ಕುಗ್ರಾಮದಲ್ಲಿ ಹುಟ್ಟಿ ನನ್ನ ಬಾಲ್ಯ, ನನ್ನ ಆವತ್ತಿನ ಓದು, ನನ್ನೆಲ್ಲ ಬದುಕು ಪ್ರಾರಂಭ ಆಗಿರ್ತಕ್ಕಂಥದ್ದು ಅನಗವಾಡಿನಲ್ಲಿ ಪೂಜಾರ್ ಮನೆತನ ಅನ್ನುವಂಥ ಒಂದು ಮನೆತನ. ನನ್ನ ತಂದೆಯಂದರು 6 ಜನ ಅಣ್ಣ ತಮ್ಮಂದರು. ನಿಮ್ಮ ತಂದೆಯವರು ಅಂತಂಬರು? ನನ್ನ ತಂದೆಯವರ ಅಣ್ಣ ಮತ್ತು ತಮ್ಮ 4 ಜನ. ನಮ್ಮ ತಂದೆಯವ್ರನ್ನ ಸೇರಿ 6 ಜನ ಇದ್ರು. ಒಬ್ಬರು ಅವ್ರಿಗೆ ತಂಗಿ ಇರ್ತಾರೆ. ಒಂದು ದೊಡ್ಡ ಕುಟುಂಬ ನಮ್ಮದು. ಸುಮಾರು ನಾವು, ನನಗೆ ಗೊತ್ತಿರೋಗೆ, ನನಗೆ 20-22 ವರ್ಷ ಆಗೋ ತನಕಲೂ ನನ್ನ ತಂದೆಯವರು ಎಲ್ಲರೂ ಕೂಡ ಕೂಡಿನೇ ಇದ್ರು. ಅಂದರೆ ಕೂಡಿದ ಜೇನುಗೂಡು. ಹೌದು. ಸುಮಾರು 40-45 ಜನರು ನಾವು ಒಂದೇ ಕುಟುಂಬದಲ್ಲಿ ಬೆಳೆದಂಥವ್ರು. ಹಾಗಾಗಿ ಸಂಬಂಧಗಳ ಬಗ್ಗೆ ನನಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ಇದೆ. ಎಲ್ಲರ ಜೊತೆಗೆ ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ರ ಬಗ್ಗೆ ಭಾಳವಷ್ಟು ಉತ್ತಮವಾಗಿರ್ತಕ್ಕಂಥ ದೂರದೃಷ್ಟಿನೂ ನನಗಿದೆ. ನಾನು 78ರಲ್ಲಿ ಹುಟ್ಟಿ ಸುಮಾರು 7ನೇ ತರಗತಿ ತನಕ ಅನಗವಾಡಿನಲ್ಲೇ ಓದಿ, ಅನಂತರ 8, 9, 10 ಇವೇನು ಪ್ರೌಢಶಾಲೆ ನಮ್ಮೂರೆಲ್ಲ ಅವತ್ತಿನ ಕಾಲದಲ್ಲಿ ಇರಲಿಲ್ಲ. ಪಕ್ಕದ ಬೆಳ್ಳೂಡಿಯ ಪಟೇಲ್ ಗುರುಬಸಪ್ಪ ಪ್ರೌಢಶಾಲೆಯಲ್ಲಿ ನಾನು ಅಲ್ಲಿ ಪ್ರೌಢಶಾಲೆ ಓದ್ತೀನಿ. ಅಲ್ಲಿ 1994ರಲ್ಲಿ ನನ್ನ SLC ಮುಗೀತದೆ. 95-96 ನಾನು SOP ಕಾಲೇಜಲ್ಲಿ ನನ್ನ PVC ವ್ಯಾಸಂಗ ಮಾಡ್ತೀನಿ. PVC ವ್ಯಾಸಂಗ ಮಾಡಿದ ನಂತರ ನನ್ನ ಓದು ಸ್ವಲ್ಪ ಡಿಸ್ಕಂಟಿನ್ಯೂ ಆಗ್ತದೆ. ಅನಂತರ ನನ್ನ ಡಿಗ್ರಿನ ಕುವೆಂಪು ಯೂನಿವರ್ಸಿಟಿ ಒಳಗೆ ನಾನು ಕರೆಸ್ಪಾಂಡೆನ್ಸ್ ಡಿಗ್ರಿ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ ರಾಜ್ಯಶಾಸ್ತ್ರದಲ್ಲಿ MA ಕಟ್ತೀನಿ ಅದೇ ಕರೆಸ್ಪಾಂಡೆನ್ಸಲ್ಲಿ. ಅದು ಇನ್ನೂ ಕೂಡ ನನಗೆ ಯಾವುದ್ಯಾವುದೋ ಬೇರೆ ಬೇರೆ ವ್ಯಾಪಾರದ ಒತ್ತಡದಿಂದ ನನ್ನಿಂದ ಅದು ಮಾಡೋಕ್ಕಾಗಲಿಲ್ಲ. ಆದರೆ ನಾನು PVC ಆದ ನಂತರ ಅನೇಕ ವರ್ಷಗಳು ನನ್ನ ಊರಲ್ಲಿ ವಿಶೇಷವಾಗಿ ಎಲಿಬಳ್ಳಿನ ಬೆಳೀತಾರೆ. ವಿಳ್ಳೆದೆಲೆ. ಆ ವಿಳ್ಳೆದೆಲೆ ತೋಟ ಮಾಡ್ಕೊಳ್ತಾ ನಮ್ಮದೊಂದು ದೊಡ್ಡ ಕುಟುಂಬ ಆಗಿದ್ದರಿಂದ, ರೈತಾಪಿ ವರ್ಗದಿಂದ ನಾವು ಬಂದಿದ್ದರಿಂದ ನಾನು ಕೂಡ ಆ ಕಸಬನ್ನು ಮಾಡ್ತಾ ಬಂದೆ ಒಂದು 5-6 ವರ್ಷ. ಅದಾದ ನಂತರ ಏನೋ ವ್ಯಾಪಾರದ ಒಂದು ಸೆಳೆತ. ಆ ವ್ಯಾಪಾರದ ಸೆಳೆತಕ್ಕೆ ನಾವಲ್ಲೇ ನಮ್ಮ ಬೈಪಾಸ್ ಪಕ್ಕದ ಊರಾಗಿರೋದ್ರಿಂದ ನಾವು ಬೈಪಾಸಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರಗಳನ್ನ ನಾನು ಪ್ರಾರಂಭ ಮಾಡಿದೆ. ಆದರೆ ನಾನು ರೈತಾಪಿ ಬದುಕನ್ನು ಆರಂಭ ಮಾಡಿದಂಥ ದಿನಗಳಲ್ಲಿ ಆ ವಿಳ್ಳೆದೆಲೆಯನ್ನು ನಾವು ಬೆಳೀತಾ ಇದ್ವಿ. ಯಾವುದನ್ನು ಆಶ್ರಯಿಸಿ ನಾವು ವಿಳ್ಳೆದೆಲೆ ಬೆಳೀತಿದ್ವಿ ಅಂತ ಹೇಳಿದರೆ, ನಮ್ಮ ಪಕ್ಕದಲ್ಲಿ ಒಂದು ದೇವ್ರ ಬೆಳಕೆರೆ ಪಿಕಪ್ಪಿಂದ ಹುಟ್ಟಿರ್ತಕ್ಕಂಥ ಒಂದು ಹಳ್ಳ ಹರಿತಾ ಇತ್ತು. ಸುಮಾರು ಒಂದು 25-30 ಹಳ್ಳಿಗೆ ಆ ಹಳ್ಳದಿಂದ ನೀರು ಬರ್ತಿತ್ತು. ಆ ಹಳ್ಳದ ನೀರಿನಿಂದ ನಾವು ಅವಲಂಬಿತರಾಗಿ ಆ ವಿಳ್ಳೆದೆಲೆಯನ್ನು ಬೆಳೀತಾ ಇದ್ವಿ. 1999, 2001ರಲ್ಲಿ ಸಾಕಷ್ಟು ಭೀಕರವಾದಂಥ ಬರಗಾಲ ಬರ್ತದೆ. ಅವತ್ತು ಈ ರಾಜ್ಯದ ಮುಖ್ಯಮಂತ್ರಿ SM ಕೃಷ್ಣ ಅವರು ಇರ್ತಾರೆ. ಅದು ನಮ್ಮ ಜೀವನೋಪಾಯಕ್ಕೆ ಮಾಡ್ತಾ ಇರ್ತಕ್ಕಂಥ ವಿಳ್ಳೆದೆಲೆ ತೋಟಗಳೆಲ್ಲ ಸಂಪೂರ್ಣವಾಗಿ ಬತ್ತಿ ಹೋಗೋಂಥ ಮಟ್ಟಕ್ಕಿದ್ದಾಗ ಆ ಪಿಕಪ್ನ ಅಲ್ಲಿರ್ತಕ್ಕಂಥ ನೀರೇನಿದೆ, ಒಂದು ಮಟ್ಟದ ಸ್ಟೋರೇಜ್ ಆದಮೇಲೆ ನೀರು ಹತ್ತಿ ಬರ್ತಾ ಇತ್ತು. ಆದರೆ ಡೆಡ್ ಸ್ಟೋರೇಜ್ ಸುಮಾರು 0.5 ಕ್ಯೂಸೆಕ್ಸ್ ನೀರು ನಮ್ಮ ಡ್ಯಾಮಲ್ಲಿ ಉಳಿತಾ ಇತ್ತು. ಅಲ್ಲಿ ಆ ಡೆಡ್ ಸ್ಟೋರೇಜನ್ನು ಕೂಡ ನಾವು ಇಂಥ ಬರಗಾಲದಲ್ಲಿ ತರೋದಕ್ಕೆ ಟ್ಯೂಬ್ ಕೂರಿಸಿದ್ರೆ ನಮ್ಮ ವಿಳ್ಳೆದೆಲೆ ತೋಟಗಳು ಬದುಕ್ತವೆ ಅನ್ನೋಂಥ ಕಾರಣದಿಂದ ಅವತ್ತು ನಾವೊಂದು ಯುವ ಘಟಕವನ್ನು ರಚನೆ ಮಾಡ್ಕೊಂಡು ನಮ್ಮ ಸ್ನೇಹಿತರು ನಾವು ಅನೇಕ ಜನ ಹಿರಿಯರನ್ನು ಕರ್ಕೊಂಡು ಅದಕ್ಕೆ ಹೋರಾಟ ಮಾಡಿದ್ವಿ.
ಹೋರಾಟ ಮಾಡಿ ಇಲ್ಲಿಂದ ಸುಮಾರು ಒಂದು 300ರಿಂದ 400 ಜನ ಅವತ್ತು 2001 ಅಂತ ಕಾಣ್ತದೆ ನಾವು ಬೆಂಗಳೂರಿಗೆ ಹೋದ್ವಿ. ಅವತ್ತು ಎಚ್ ಕೆ ಪಾಟೀಲ್ರು ಬೃಹತ್ ನೀರಾವರಿ ಮಂತ್ರಿ ಇರ್ತಾರೆ. ಅವರು ವಿಧಾನಸೌಧದ 342ನೇ ಕೊಠಡಿ ಒಳಗೆ ಅವತ್ತೊಂದು ಮೀಟಿಂಗನ್ನು ಸಂಜೆ 4 ಗಂಟೆಗೆ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿ ಇನ್ನು ತ್ವರಿತವಾಗಿ ಒಂದು ತಿಂಗಳೊಳಗಾಗಿನೇ ಈ ವಿಳ್ಯದೆಲೆ ತೋಟಗಳು ಉಳಿಯೋದಕ್ಕೆ ಶಾರ್ಟ್ ಟೆಂಡರನ್ನು ಕರೆದು ನೀವು ಟ್ಯೂಬನ್ನು ಕೂರಿಸ್ಕೊಡ್ಬೇಕು ಡೆಡ್ ಸ್ಟೋರೇಜನ್ನು ಈ ರೈತರು ಬದುಕೋದಕ್ಕೆ ಅಂತೇಳಿ ಅವರು ಒಂದು ಆದೇಶ ಮಾಡ್ತಾರೆ. ನಮ್ಮೆಲ್ಲ ಮನವಿಗೆ ಮನಸ್ಸೋತು. ತಕ್ಷಣಕ್ಕೆ ಅಲ್ಲಿ ಇರೋಂಥ ಅಧಿಕಾರಿಗಳು ಒಂದು ಶಾರ್ಟ್ ಟೆಂಡರ್ ಕರೆದು ಒಬ್ಬ ಕಾಂಟ್ರಾಕ್ಟರ್ಗೆ ಹೇಳಿ ನಮಗೆ ತಕ್ಷಣಕ್ಕೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ. ಅವತ್ತು ನನಗೆ ಈ ಹೋರಾಟದಲ್ಲಿರ್ತಕ್ಕಂಥ ಬಲ ಏನು ಅಂತ ಗೊತ್ತಾಯಿತು. ರೈತರಿಗೆ ಹೋರಾಟದ ಮೂಲಕ ನ್ಯಾಯ ಕೊಡಿಸ್ಬೋದು ಅಂತಕ್ಕಂಥದ್ದನ್ನು ಕೂಡ ಅವತ್ತೆಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಚಿಗುರೊಡಿತು. ಅಂಥ ಒಂದು ರೈತಾಪ ಕುಟುಂಬ ಆದ ಒಂದು ಹಿನ್ನೆಲೆಯಲ್ಲಿ ಇದ್ದರಿಂದ ರೈತರ ಬಗ್ಗೆ ಇವತ್ತು ಕೂಡ ನನಗೆ ಭಾಳವಷ್ಟು ಕಾಳಜಿ ಇದೆ. ಹಾಗಾಗಿ ಅದಾದ ನಂತರ ವ್ಯಾಪಾರ ಮಾಡಿ ನಾನು 2004ಕ್ಕೆ ಹರಿಹರಕ್ಕೆ ಬಂದೆ. 2004ರಿಂದ ಇವತ್ತು 2025ವರೆಗೂ ಸುಮಾರು 21 ವರ್ಷಗಳ ಕಾಲ ಭತ್ತ, ಮೆಕ್ಕೆಜೋಳ, ಬೇರೆ ಬೇರೆ ಥರದ ರಿಯಲ್ ಎಸ್ಟೇಟು ಈ ರೀತಿ ಎಲ್ಲ ವ್ಯವಹಾರಗಳನ್ನು ನಾನು ಮಾಡ್ತಾ ಅವತ್ತಿಂದ ಇವತ್ತಿನವರೆಗೂ ಬಂದಿದ್ದೀನಿ. ಸರಿ ಸರ್, ಶಾರ್ಟಾಗಿ ನಿಮ್ಮ ಜೀವನದ ಹಾದಿಯನ್ನು ತಾವು ತಿಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಸಮಾಜ ಸೇವೆ ನಿಮ್ಮ ವ್ಯಾಪಾರ ಮತ್ತು ನಿಮ್ಮ ಗ್ರಾಮದಲ್ಲಿ ಇದ್ದಂಥ ಸಂದರ್ಭದಿಂದ ಬಂತ ಅಥವಾ ಹರಿಹರಕ್ಕೆ ಬಂದ ಮೇಲೆ ಈ ಸಮಾಜ ಸೇವೆ ಪ್ರಾರಂಭ ಮಾಡಿಕೊಂಡ್ರು ಸರ್? ನಾನೇನು ಆಗಲೇ ಹೇಳಿದೆ, 1999 2000ದಲ್ಲಿ ಏನು ನನ್ನ ಪ್ರಥಮ ರೈತ ಹೋರಾಟ, ಆ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಅವತ್ತು ಚಿಗುರು ಹೊಡೆದಿತ್ತು. ಈ ಯಾವುದೇ ಬಡವ ಮುಗ್ಧ ರೈತ ಇವನು ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೋರಾಟದ ಮೂಲಕ ನ್ಯಾಯ ಕೊಡ್ಬೋದು ಅಂತಕ್ಕಂಥ ವಿಚಾರ ಒಂದಾದರೆ, ಈ ಹೋರಾಟಗಾರರ ಮನವಿನ ಸ್ವೀಕಾರ ಮಾಡ್ತಕ್ಕಂಥ ಶಕ್ತಿ ಮತ್ತು ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಶಕ್ತಿ ಅಧಿಕಾರ ಇರ್ತಕ್ಕಂಥವ್ರಿಗೂ ಇರ್ತದೆ. ಹಾಗಾಗಿ ಹೋರಾಟನಾದ್ರೂ ಮಾಡಿ ನ್ಯಾಯ ಕೊಡಿಸ್ಬೇಕು, ಇಲ್ಲ ಆ ಹೋರಾಟಗಾರರ ಮನವಿನ ಸ್ವೀಕಾರ ಮಾಡಿ ಒಬ್ಬ ರಾಜಕೀಯ ನಾಯಕನಾಗಿ ಆದ್ರೂ ಅದನ್ನು ಕೊಡಿಸ್ಬೇಕು ಅನ್ನೋಂಥ ಒಂದು ನನಗೆ ಆ ಬಲವಾದಂಥ ಒಂದು ನಂಬಿಕೆ ಅವತ್ತು ಬಂದಿದ್ದರಿಂದ ನಾನು ಅವತ್ತು ಸಮಾಜ ಸೇವೆನ ನಾವು ಮಾಡಬೇಕು, ಹೋರಾಟ ಮಾಡಬೇಕು, ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು ಅವತ್ತು ನನಗೆ ಬಂತು. 1999 ನಮ್ಮದು ಹೋರಾಟದ ಬದುಕು ಆರಂಭ ಆಗಿದ್ದು. 1999ರಲ್ಲಿ ಅಲ್ಲಿಂದ ಪ್ರಾರಂಭ. ಓಕೆ, ಹರಿಹರಕ್ಕೆ ಬಂದ್ರಿ, ಯಾವಾಗಿಂದ ಪಕ್ಷದ ಕಡೆ ಮುಖ ಮಾಡಿದ್ರಿ ಅಥವಾ ಸಾಮಾನ್ಯ ಕಾರ್ಯಕರ್ತರಾಗಿ ಸಾಮಾನ್ಯ ಒಂದು ಹೋರಾಟಗಾರಿಯಾಗಿ ಮುಂದುವರಿಬೇಕಂತ ಯೋಚನೆ ಮಾಡಿದ್ರೆ ಅಥವಾ ಯಾವುದಾದ್ರೂ ಪಕ್ಷಕ್ಕೆ ಹೋಗ್ಬೇಕಂತೇಳಿ ನಿಮ್ಮ ಜೊತೆ ಇದ್ದಂಥ ಬೆಂಬಲಿಗರು ನಿಮ್ಮನ್ನು ಸೂಚಿಸಿದ್ರ ಸರ್? ಇವತ್ತು ನನಗೆ 99ರಿಂದ 2004ಕ್ಕೆ ವ್ಯಾಪಾರಕ್ಕೆ ಬಂದೆ. 2004ರಿಂದ 2010ನೇ ಇಸ್ವಿಗೆ ನನ್ನ ಮದುವೆ ಆಗ್ತದೆ. ಆನಂತರ ವ್ಯಾಪಾರನ ನಾನು ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡ್ತಾ ಬರ್ತೀನಿ. ಆದರೆ ವ್ಯಾಪಾರ ಮಾಡ್ತಾನೆ ನನ್ನ ಮನಸ್ಸಲ್ಲಿ ಏನು ಒಂದು ತುಡಿತ ಇತ್ತು, ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥದ್ದು. ರೈತರದಿರ್ಬೋದು, ಬೇರೆ ಯಾವುದೇ ಹೋರಾಟ ಇರ್ಬೋದು, ಕನ್ನಡ ಪರ ಚಳುವಳಿಗಳು ಇರ್ಬೋದು, ಯಾವುದೇ ಸಾಮಾಜಿಕವಾಗಿ ಈ ರಸ್ತೆ ಗುಂಡಿಗಳು ಬಿದ್ದಿರಲಿ, ಮತ್ತೊಂದಿರಲಿ, ಆ ಕಾಲಘಟ್ಟದ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಕೊಡಿಸ್ತಕ್ಕಂಥ ಈ ಒಂದು ಪ್ರಯತ್ನನೇನು ನಾವು ಮಾಡ್ತಾ ಇದ್ವಿ. ಇದರ ಮಧ್ಯದಲ್ಲಿ ಅನೇಕ ಜನರು ಇವತ್ತು ಕೇವಲ ಹೋರಾಟ ಮಾಡಿದರೆ ನ್ಯಾಯ ಸಿಗಲ್ಲ, ಒಂದೊಂದು ಬಾರಿ ನಿಮ್ಮಂಥ ಸಮಾಜ ಸೇವೆ ಮಾಡ್ತಕ್ಕಂಥವ್ರ ಕೈಗೆ ಅಧಿಕಾರ ಸಿಕ್ಕರೆ, ರಾಜಕೀಯದ ಅಧಿಕಾರ ಸಿಕ್ಕರೆ ಖಂಡಿತ ಬಡವ್ರ ಬಗ್ಗೆ ನಿಮಗೆ ಕಾಳಜಿ ಇದೆ, ನಿಮಗೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಆಗ್ತದೆ. ನೀವು ಯಾಕೆ ರಾಜಕಾರಣಕ್ಕೆ ಬರಬಾರ್ದು ಅಂತ ಹೇಳಿ ಅನೇಕ ಜನರು ನನ್ನ ಹೋರಾಟವನ್ನು ಹತ್ತಿರದಿಂದ ಕಂಡಂಥವ್ರು, ನನ್ನ ಸ್ನೇಹಿತರು, ಹಿತೈಷಿಗಳು ನನಗೆ ಪದೇ ಪದೇ ಸಲಹೆ ಕೊಟ್ಟಿದ್ದರು. ಒಂದು ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ರಾಜಕಾರಣನ ಮಾಡಬೇಕು ಅನ್ನೋಂಥ ನಿರ್ಧಾರ ಮಾಡಿ ರಾಜಕೀಯ ಕ್ಷೇತ್ರಕ್ಕೆ ನಾನು ಬಂದೆ. ಸರಿ ಸರ್, ಯಾವ ಇಸ್ವಿಯಲ್ಲಿ ತಾವು ಎಂಟ್ರಿ ಕೊಟ್ರಿ ರಾಜಕೀಯ ಕ್ಷೇತ್ರಕ್ಕೆ? ಸರ್, ನಾನು ನಿಮ್ಮ ಸಮಾಜ ಸೇವೆ ಪ್ರಾರಂಭ ಆಗಿದ್ದು 99ರಲ್ಲಿ. ಹೌದು. ಅಲ್ಲಿಂದ ಇಲ್ಲಿವರೆಗೆ ತಲುಪಿದ್ರಿ. ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ಸು ಮತ್ತು ಹೊಟ್ಟಿಪಾಡಿಗಾಗಿ ಏನಾದರೂ ಮಾಡಲೇಬೇಕು, ಆ ರೀತಿ ಬಿಸ್ನೆಸ್ ಮಾಡಿದ್ರಿ. 10ರಲ್ಲಿ ಮದುವೆ ಆಯಿತು. ಹೌದು. ನಂತರ ರಾಜಕೀಯ ಜೀವನಕ್ಕೆ ಬರಬೇಕಂತೇಳಿ ನಿಮ್ಮನ್ನು ಏನು ಒತ್ತಾಯ ಮಾಡಿದರು, ಅದು ಯಾವ ಇಸ್ವಿ ಇರಬಹುದು? ಇವತ್ತು ನಾನು ವ್ಯಾಪಾರಸ್ಥನಾಗಿದ್ದಾಗಲೇ ಕೂಡ ಭಾಳವಷ್ಟು ಆ್ಯಕ್ಟಿವ್ ಆಗಿ ಎಲ್ಲ ಜನರ ಜೊತೆಗೆ ಇದ್ದಿದ್ದರ ಒಂದು ಹಿನ್ನೆಲೆಯಲ್ಲಿ 2010ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ
ಅವತ್ತು ಈ ಕ್ಷೇತ್ರಕ್ಕೆ ಬಿ ಪಿ ಹರೀಶ್ ಅವರು MLA ಇರ್ತಾರೆ 2008ರಿಂದ 2013 2010 ನವೆಂಬರ್ 19ಕ್ಕೆ ನನ್ನ ಮದುವೆ ಆಗಿರ್ತದೆ. 2010ನೇ ಇಸ್ವಿ ಡಿಸೆಂಬರ್ ತಿಂಗಳ 10ನೇ ತಾರೀಕು 11ನೇ ತಾರೀಕಿನ ದಿವಸ ಅವರು ಒಂದು ದಿವಸ ನನ್ನ ಮನೆಗೆ ಬರ್ತಾರೆ. ಬಿ ಪಿ ಹರೀಶ್ ಅವರು ಅವತ್ತಿನ ದಿವಸ ಶಾಸಕರಿದ್ದರು. ಬಂದು ಬರ್ತಕ್ಕಂಥ 31ನೇ ತಾರೀಕು ಡಿಸೆಂಬರ್ 31ನೇ ತಾರೀಕಿನ ದಿವಸ ಅವತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ತದೆ. ನೀವು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಾನು ನಮ್ಮ ಪಕ್ಷದಿಂದ ನಿಮಗೆ ಬಿ ಫಾರ್ಮ್ ಕೊಡ್ತೀನಿ, ಚಂದ್ರಶೇಖರ್ ಅವರೇ ನೀವು ನಿಲ್ರಿ, ಖಂಡಿತ ಭವಿಷ್ಯ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಇದೆ. ಈ ಬಾರಿ ನಾನು ಶಾಸಕನಿರೋದ್ರಿಂದ, ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಇರೋದ್ರಿಂದ ನಿಮ್ಮನ್ನು ನಾನು ಯಾವ ಹಣನೂ ನೀವು ಖರ್ಚು ಮಾಡದೆ ಹೋದ್ರೂ ಅದರದ್ದೆಲ್ಲ ಸಂಪೂರ್ಣವಾಗಿ ನನ್ನ ಪಕ್ಷ ನಾನು ನೋಡಿ ನಿಮ್ಮನ್ನು ಜಿಲ್ಲಾ ಪಂಚಾಯತ್ ಸದಸ್ಯರನ್ನಾಗಿ ಮಾಡ್ತೀವಿ ಅಂತೇಳಿ ಅವತ್ತಿನ ದಿವಸ ಅವರು ನನ್ನ ಮನೆಗೆ ಬಂದು ಭಾಳಷ್ಟು ಒತ್ತಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಅವರನ್ನು ನೆನೆಸ್ತೀನಿ. ಜೊತೆಗೆ ಅವತ್ತು ನಾನು ಯಾಕೆ ಅವತ್ತು ಅವ್ರ ಮಾತನ್ನು ತಿರಸ್ಕಾರ ಮಾಡಿ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಅಂದೆ ಅಂದರೆ, ಅವತ್ತು ನಾನು JDS ಪಕ್ಷದಲ್ಲಿ ಇರ್ತೀನಿ. ಈ ಕ್ಷೇತ್ರದಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿ ಶಿವಪ್ಪ ಅವ್ರ ಜೊತೆಗೆ ನಾನು ಯಾವತ್ತೂ ರಾಜಕೀಯವಾಗಿ ಗುರುತಿಸ್ಕೊಂಡಿದ್ದೆ. ಆ ಚುನಾವಣೆಯಲ್ಲೂ ಕೂಡ ನಾನು 2008ರಲ್ಲಿ ಶಿವಪ್ಪನವ್ರಿಗೆ ಮತ ಕೊಟ್ಟಿದ್ದೆ. ಹಾಗಾಗಿ ನಾನು ಅವತ್ತು ಹರೀಶ್ ಅವ್ರಿಗೆ ಹೇಳಿದೆ, ಸರ್ ನಿಮಗೂ ಕೂಡ ನಾನು ಚುನಾವಣೆಯಲ್ಲಿ ವೋಟ್ ಹಾಕಿಲ್ಲ, BJP ಪಕ್ಷಕ್ಕೆ ಒಂದು ಬಾರಿನೂ ವೋಟ್ ಹಾಕದೇ ಇರೋಂಥ ನಾನು, ನೀವು ಕರೆದ್ರಿ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಬರೋದಕ್ಕೆ ನನ್ನ ಆತ್ಮ ಸಾಕ್ಷಿ ಒಪ್ಪಲ್ಲ. ನೀವು ನಿಮ್ಮ ಪಾರ್ಟಿಗೆ ವೋಟ್ ಹಾಕಿರ್ತಕ್ಕಂಥವ್ರು ಯಾರು ಟಿಕೆಟ್ ಕೇಳ್ತಾರೋ ನೀವು ಅವ್ರಿಗೆ ಕೊಡಿ, ಮುಂದಿನ ದಿನಮಾನಗಳಲ್ಲಿ ನಿಮಗೆ ನಾನು ದುಡಿದ ಮೇಲೆ ಯಾವತ್ತಾದರೂ ಅಂಥ ಸಂದರ್ಭ ಬಂದಾಗ ನನಗೆ ನೀವು ಆಶೀರ್ವಾದ ಮಾಡುವಂತ್ರಿ ಅಂತೇಳಿ ಅವತ್ತಿನ ದಿವಸ ನಾನು ಅದನ್ನು ತಿರಸ್ಕಾರ ಮಾಡಿದೆ. ಅವತ್ತು ಭಾಳ ವರ್ಷ ಜನ ಮುಖಂಡರುಗಳು ಈ ಕ್ಷೇತ್ರದಲ್ಲಿ ನೀನು ನಿಲ್ಲಬೇಕು ಅಂತೇಳಿ ಒತ್ತಾಯ ಮಾಡಿದರು. ಆದರೆ ನನಗೆ ನನ್ನ ಆತ್ಮಸಾಕ್ಷಿ ಒಪ್ಪದೇ ಇರೋದಕ್ಕೆ ನಾನು ಆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮಾಡಲಿಲ್ಲ. ಅದಾದಮೇಲೆ 2010 ಡಿಸೆಂಬರ್ 31ನೇ ತಾರೀಕು ಆ ಚುನಾವಣೆ ಆಗ್ತದೆ. ಅದಾಗಿ ಒಂದೇ ತಿಂಗಳಿಗೆ APMC ಚುನಾವಣೆ ಬರ್ತದೆ, ಕೃಷಿ ಮಾರುಕಟ್ಟೆ ಚುನಾವಣೆಯಲ್ಲಿ ನನ್ನನ್ನು ಎಲ್ಲ ವ್ಯಾಪಾರಸ್ಥರು ಸೇರಿ ನಮ್ಮಲ್ಲಿ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ. ಆದರೆ ನಾನು ಅವಿರೋಧವಾಗಿ ಆಯ್ಕೆ ಆಗಿದ್ದೆ ಅನ್ನೋಂಥ ಒಂದೇ ಕಾರಣಕ್ಕೆ ನಮ್ಮಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಒಬ್ಬ ಮಾಜಿ ಶಾಸಕ ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆ ಆದ ಅನ್ನೋಂಥದ್ದನ್ನು ಅರಗಿಸ್ಕೊಳ್ಳೋಕ್ಕಾಗದೆ ನನ್ನ ವಿರುದ್ಧ ತಕ್ಷಣಕ್ಕೆ ಒಬ್ಬ ಅಭ್ಯರ್ಥಿನ ಎತ್ತಿ ಕಟ್ಟಿ ಅವರು ಚುನಾವಣೆಗೆ ನನ್ನ ವಿರುದ್ಧ ಸ್ಪರ್ಧೆ ಮಾಡೋ ರೀತಿಯಲ್ಲಿ ಅವರಿಗೆ ಪ್ರಚೋದನೆ ಮಾಡ್ತಾರೆ. ಆದರೆ ಅವತ್ತಿನ ಚುನಾವಣೆಯಲ್ಲಿ ನಾನು ಬಹಳ ದೊಡ್ಡ ಮತಗಳ ಅಂತರದಿಂದ ಆ ಚುನಾವಣೆಯಲ್ಲಿ ಗೆದ್ದು 2011 ಪ್ರಥಮ ಚುನಾವಣೆ. ಹೌದು, ನಾನು ಚುನಾವಣೆನ ಗೆದ್ದಂಥದ್ದು 2011 ಜನವರಿ ತಿಂಗಳಲ್ಲಿ ನಡೆದಂಥ APMC ಚುನಾವಣೆಯಲ್ಲಿ ನಾನು ಭಾಳ ದೊಡ್ಡ ಮಟ್ಟದಿಂದ ವಿಜಯಶಾಲಿ ಆಗ್ತೇನೆ. ಅವತ್ತಿಂದ ಭಾಳ ಆಕ್ಟಿವ್ ಆಗಿ ನಾನು ರಾಜಕಾರಣದಲ್ಲಿ ಕೆಲಸ ಮಾಡ್ತಾ ಬಂದೆ. ಅವತ್ತಿಂದ ನಿಮಗೆ JDS ಪಕ್ಷದಿಂದ ನಿರಾಸೆ ಆಗಿಬಿಡ್ತು? ಹೌದು, ಎತ್ತಿ ಕಟ್ಟಿರ್ತಕ್ಕಂಥ ವಿಷಯದಿಂದಲೇ ನನಗೆ JDSಗೂ ನನಗೂ ಅಲ್ಲಿ ಅವತ್ತಿಗೆ ಸಂಬಂಧ ಮುರಿದೋಯ್ತು. ಅವತ್ತಿಗೆ ಮುರಿದೋಯ್ತು. ನಾನು ಅವತ್ತು ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಇಲ್ಲಿ ಚಿಹ್ನೆ ಇರೋದಿಲ್ಲ, ಹಾಗಾಗಿ ಪಕ್ಷೇತರ ಅನ್ನೋ ರೀತಿಯಲ್ಲಿ ನಾನು ಗೆದ್ದೆ. ಅವತ್ತಿಗೆ ಕೂಡ ಈ ಕ್ಷೇತ್ರದಲ್ಲಿ ಶಿವಪ್ಪನವ್ರ ಮಗನಿಗೂ ನನಗೂ ಆ ರಾಜಕೀಯ ಸಂಬಂಧ ಕಡಿತವಾಯಿತು. ಅಲ್ಲಿಂದ ನಿಮ್ಮ ಮುಖ ಕೃಷಿ ಕಡೆ ಬಂತು. ಹೌದು, ಈ APMC ಮಾರುಕಟ್ಟೆಯನ್ನು ಅತಿ ಸುಂದರವಾಗಿ ಒಂದು ತಾಲೂಕು ಲೆವೆಲ್ದಲ್ಲಿ ತರೋದ್ರಲ್ಲಿ ಎಷ್ಟು ಪಾತ್ರ ವಹಿಸಿದ್ರಿ ಸರ್ ನೀವು? ನಂತರ ಈಗ ಹಿಂದೆ ಬಂದಿರತಕ್ಕಂಥ ಪಕ್ಷದ ಆಫರನ್ನು ಮತ್ತೆ ಮರಳಿ ನಿಮಗೆ ಬಂತ ಅಥವಾ ನೀವು ಹೋಗುವಂಥ ವಿಚಾರ ಮಾಡಿದ್ರ? ಇಲ್ಲ, ಇವತ್ತು 2011ರಲ್ಲಿ ನಾನೇನು APMC ಜನವರಿ ಗೆದ್ದೆ, ಸ್ವತಂತ್ರ ಬಂದು ಅಲ್ಲಿವರೆಗೂ 67-68 ವರ್ಷ ಆಗಿದ್ರೂ ಕೂಡ ಈ ಇಡೀ ನಮ್ಮ APMC ಒಳಗೆ ಯಾರಿಗೂ ಕೂಡ 1 ಅಡಿ ಸೈಟನ್ನು ಕೂಡ ಅಲಾಟ್ ಆಗಿರಲಿಲ್ಲ ವ್ಯಾಪಾರಸ್ಥರಿಗೆ. ಅವತ್ತು ನಾನು ವರ್ತಕರ ಪ್ರತಿನಿಧಿಯಾಗಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ನನ್ನ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಸೇರಿಸ್ಕೊಂಡು ಸುಮಾರು 16 ಮೀಟಿಂಗ್ ಮಾಡಿ ನನ್ನೆಲ್ಲ ವ್ಯಾಪಾರಸ್ಥರನ್ನು ಕೂಡ ಕ್ರೋಢೀಕರಣ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಸುಮಾರು 35-40 ಜನರಿಗೆ ಇಲ್ಲಿ 5-5 ಸಾವಿರ ಅಡಿ ಗಂಟಲೆ ಜಾಗನ 50-100ರಂತೆ ಕೇವಲ 50 ರೂಪಾಯಿ ಕಡಿಯಂಗೆ ಎಲ್ಲರಿಗೂ ಕೂಡ ಜಾಗಗಳನ್ನ ಕೊಡಿಸೋದ್ರಲ್ಲಿ ನಾನು ಸಫಲತೆ ಕಂಡೆ.
ಆ 35-40 ಜನರು ಕೂಡ ಇವತ್ತು ನನ್ನಂತನೇ ದೊಡ್ಡ ದೊಡ್ಡ ಗೋಡಾನ್ಗಳನ್ನು ಕಟ್ಟಿ ಭಾಳಷ್ಟು ಒಳ್ಳೆಯ ವ್ಯಾಪಾರಗಳನ್ನ ಮಾಡ್ತಾ ಬಂದಿದ್ದಾರೆ. ನಾವಿಲ್ಲಿ ಹರಿಹರ APMC ಒಳಗಡೆ ಯಾವುದೇ ಮಾಲ್ ಬರದೇ ಹೋದ್ರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ವ್ಯಾಗಿನ ಗಂಟ್ಲೆನ ನಾವೆಲ್ಲ ವ್ಯಾಪಾರಸ್ಥರು ಸೇರಿ ಮೆಕ್ಕೆಜೋಳನ ಈ ದೇಶದ ಮೂಲೆ ಮೂಲೆಗೂ ಪಶ್ಚಿಮ ಬಂಗಾಳದ ಇಂದ ಹಿಡಿದು ಗುಜರಾತ್ನ ಅಂಬುಜಾವರೆಗೂ ಸಾಕಷ್ಟು ಕಡೆ ನಾವು ಮೆಕ್ಕೆಜೋಳವನ್ನು ರವಾನೆ ಮಾಡ್ತಾ ಇದ್ವಿ. ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ವ್ಯಾಪಾರನ ಮಾಡಿದ್ವಿ. ಎಲ್ಲ ವ್ಯಾಪಾರಸ್ಥರನ್ನು ಕೂಡ ಒಟ್ಟುಗೂಡಿಸಿ ನಾನು ಕೂಡ ಅವ್ರ ಜೊತೆಗೆ ಒಬ್ಬನಾಗಿದ್ದು ಎಲ್ಲ ವ್ಯಾಪಾರಸ್ಥರು ಕೂಡ ಇವತ್ತೆಲ್ಲ ತಮ್ಮ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ಅವ್ರ ಒಟ್ಟಿಗೆ ವ್ಯಾಪಾರವನ್ನು ಸ್ವಲ್ಪ ಮಟ್ಟಿಗೆ ಎತ್ತರಿಸೋಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಸರಿ ಸರ್, ಇದು APMC ನಿಮ್ಮ ಮೊದಲನೇ ಚುನಾವಣೆ ಆಯಿತು. ಅಲ್ಲಿಂದ ವ್ಯಾಪಾರಸ್ಥರಿಗೆ APMCಗೆ ಬಂದ ಮೇಲೆ ನೀವು ಮಾಡಿರ್ತಕ್ಕಂಥ ನಿಜವಾಗ್ಲೂ ಒಂದು APMC ಸದಸ್ಯರು ಅಧ್ಯಕ್ಷರಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ನೀವು ಮಾಡಿ ತೋರಿಸಿದ್ರಿ. ಇದು ಒಂದು ಶ್ಲಾಘನೆ ಕೆಲಸ ಸರ್ ಇದು. ಈಗ ನಾ ಬರ್ತಾ ಇದ್ದೇನೆ RSS ಕಡೆ, ಈಗ ನಾ ಬರ್ತಾ ಇದ್ದೇನೆ ಹರಿಹರ ವಿಧಾನಸಭಾ ಕ್ಷೇತ್ರದ ಕಡೆ. RSS ಯಾವಾಗ ತಾವು ಜಾಯಿನ್ ಆದ್ರಿ, ಭಾರತೀಯ ಜನತಾ ಪಕ್ಷ ಕಡೆ ಯಾಕೆ ಮುಖ ಮಾಡಿದ್ರಿ, RSSನೇ ನೀವು ಯಾಕೆ ಇಷ್ಟಪಟ್ರಿ, ಜನತಾದಳದ ಸಿದ್ಧಾಂತಕ್ಕೂ RSSದ ಸಿದ್ಧಾಂತಕ್ಕೂ ಜನತಾದಳ ಪಕ್ಷಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಇರುವಂಥ ವ್ಯತ್ಯಾಸಗಳೇನು, ಯಾವಾಗ ಹಿಂದಗಡೆ ಬಂದಿರತಕ್ಕಂಥ ಆಫರ್ ಮುಂದೆಗಡೆ ವಿಧಾನಸಭೆಗೆ ನೇರವಾಗಿ ನೀವು ಪಡೆದುಕೊಳ್ಳಬೇಕಂತೇಳಿ ಬಂದಲ್ಲ ಸರ್? ಇವತ್ತು 1994ನೇ ಇಸ್ವಿಯಲ್ಲಿ ನಾನು SLC ಪಾಸಾಗಿ HOP ಕಾಲೇಜಿಗೆ ನಾನು ಏನು ಅಡ್ಮಿಷನ್ ಆದೆ, ಅವತ್ತೇನೆ ಇಲ್ಲಿ ಒಬ್ಬರು ನೀಲ್ಗುಂದ ವೀರಣ್ಣ ಅಂತೇಳಿ ಭಾರತೀಯ ಜನತಾ ಪಕ್ಷದ ಒಬ್ಬ ಹುರಿಯಾಳಿದ್ರು ಅವತ್ತು. ಅವರು ನನ್ನನ್ನು ABVP ಪೂರ್ಣಾವಧಿ ಕಾರ್ಯಕರ್ತರ ಅಂತ ಹೇಳಿ ನಾನು ಕಾಲೇಜು ದಿನಗಳಲ್ಲಿ ಅವರು ನನ್ನನ್ನು ಪರಿಗಣಿಸಿದರು. ನಾನು 1994ನೇ ಇಸ್ವಿ ಬಹುಶಃ ನವೆಂಬರು ಡಿಸೆಂಬರು ತಿಂಗಳಲ್ಲಿ ತುಮಕೂರೊಳಗೆ 14ನೇ ರಾಜ್ಯ ಮಟ್ಟದ ABVP ಸಮ್ಮೇಳನ ನಡೀತದೆ, ರಾಜ್ಯ ಸಮ್ಮೇಳನ. ಅವತ್ತು ಪ್ರಪ್ರಥಮ ಬಾರಿಗೆ ಸೊಗಡು ಶಿವಣ್ಣವರು ಅಲ್ಲಿ ಕ್ಷೇತ್ರದ MLA ಆಗಿರ್ತಾರೆ. ನಾನು ಅನೇಕ ಜನ ಇವತ್ತಿನ ನಮ್ಮ CT ರವಿ ಸರ್ ಇರ್ಬೋದು, ಸುನೀಲ್ ಕುಮಾರ್ ಸರ್ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಶೋಭಕ್ಕ ಇರ್ಬೋದು, ಬಹಳಷ್ಟು ಜನ ಮುಖಂಡರುಗಳು 1994 ಇವತ್ತಿಗೆ 31 ವರ್ಷದ ಹಿಂದೆ ನಾನು 2 ದಿವಸನ 3 ದಿನಗಳ ಕಾಲ ನಡೆದಂಥ ತುಮಕೂರಿನ ಆ ರಾಜ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆ. ನನಗೆ ಈ JDSನ ಜೊತೆಗೆ ರಾಜಕೀಯ ಜೀವನ ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿಯೂ ಕೂಡ ದೇಶ, RSS ಎಲ್ಲೋ ಒಂದು ಕಡೆಗೆ ಅವತ್ತಿನ್ನೂ ಭಾರತೀಯ ಜನತಾ ಪಕ್ಷ ಇಷ್ಟೊಂದು ದೊಡ್ಡ ಮಟ್ಟದ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ರಾಜಕೀಯ ಪಕ್ಷ ಆಗಿರಲಿಲ್ಲ ಕರ್ನಾಟಕದ ಮಟ್ಟಿಗೆ. ಅವತ್ತು ಕಾಂಗ್ರೆಸ್ಸು, ಜನತಾದಳ, ಜನತಾ ಪರಿವಾರ ಮಾತ್ರ ಪ್ರಚಲಿತವಾಗಿತ್ತು. ಆದರೆ ABVP ಅನ್ನೋಂಥದ್ದು ನಾನು ಕಾಲೇಜಿನ ಹುಡುಗ ಆಗಿದ್ದರಿಂದ ಅದು ಯಾವತ್ತೂ ಕೂಡ ನಮ್ಮ ಕಿವಿಗೆ ಬೀಳ್ತಾ ಇತ್ತು ಯಾವತ್ತು. ಹಾಗಾಗಿ ABVP ರಾಜ್ಯ ಸಮ್ಮೇಳನದಲ್ಲಿದ್ದೆ. ಆ ABVPಗೆ ಸೇರಿದ ಮೇಲೇ ಈ ನನಗೆ RSSನ ನಂಟು. ಅವರೇನು ಎಲ್ಲರೂ ಇವತ್ತಿನ ಮಹಿಳಾ ರಾಜ್ಯಾಧ್ಯಕ್ಷೆ ಆಗಿರ್ತಕ್ಕಂಥ ಮಂಜುಳಕ್ಕ ಅಂತ ಇವತ್ತು ಮಹಿಳಾ ರಾಜ್ಯಾಧ್ಯಕ್ಷ ಇದ್ದಾರೆ. ಅವರು ಈ ಅವತ್ತಿನ ದಿನ ಚಿತ್ರದುರ್ಗ ಜಿಲ್ಲೆ ಇತ್ತು, ಅಖಂಡ ಚಿತ್ರದುರ್ಗ ಜಿಲ್ಲೆ. ಆ ಎಮ್ಮ ನನಗೆ ಭಾಳವಷ್ಟು ಉತ್ತೇಜನ ಕೊಡ್ತು. ನಿನ್ನಂಥ ಯುವಕರು ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರು ಈ ABVP ಒಳಗೆ ಕೆಲಸ ಮಾಡಬೇಕು, ಮುಂದೆಲ್ಲ ನಿಮಗೆ ಭವಿಷ್ಯ ಇದೆ ಹಾಗೆ ಅಂತೇಳಿ. ಹಾಗಾಗಿ ಆ ಎಮ್ಮನ ಪ್ರೀತಿಗೆ ಅವರೆಲ್ಲ ಕರೆದಂಥ ಜಾಗಕ್ಕೆ ಆತ್ಮೀಯತೆಯಿಂದ ಕರೆಯೋರು, ಅವ್ರ ಜೊತೆ ಹೋಗಿ ಕೆಲಸ ಮಾಡ್ತಾಯಿದ್ವಿ. ಹಂಗಾಗಿ ಅವ್ರಿಗೂ ಕೂಡ RSSನ ಬಗ್ಗೆ ಅವರೆಲ್ಲ ಮಾತಾಡೋದನ್ನು ಕೇಳ್ತಾ ಕೇಳ್ತಾ ನನಗೆ RSSನ ಬಗ್ಗೆ ಬಹಳಷ್ಟು ಗೌರವದ ಭಾವನೆಗಳು. ಇವತ್ತು ದೇಶದಲ್ಲಿ ಹಣ ಕೊಟ್ಟು ಜನರನ್ನು ಕರಿಬೇಕು, ಆಮೇಲೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇರ್ತಕ್ಕಂಥ ಅನೇಕ ಜನ ಹಿರಿಯರು ಈ ಒಂದು ಸಂಘದಲ್ಲಿ ದುಡಿತಾರೆ. ಇವ್ರಿಗೆಲ್ಲ ದೇಶನೇ ಭಾಳ ಮುಖ್ಯ. ಇವ್ರ ಸಿದ್ಧಾಂತಗಳು ಈ ದೇಶಕ್ಕೆ ಎಷ್ಟು ಪೂರಕವಾಗಿದ್ದಾವೆ ಅನ್ನೋಂಥದ್ದು ನನಗೆಲ್ಲೋ ಒಂದು ಕಡೆಗೆ ಅದು ಭಾವುಕನಾಗ್ತಾ ಇದೆ. ಹಾಗಾಗಿ RSSನ ಬಗ್ಗೆ ನನಗೂ ಒಲವು ಬಂತು. RSSನ ಕೆಲವು ಚಟುವಟಿಕೆಗಳಿಗೆ, ಶಾಖೆಗಳಿಗೆ ಹೋಗೋದ್ರ ಮೂಲಕ, RSSನ ಕಾರ್ಯಕ್ರಮಗಳು ಎಲ್ಲೇ ಇದ್ರೂ ಕೂಡ ನಾನು ಭಾಗವಹಿಸೋದ್ರ ಮೂಲಕ RSSನ ಜೊತೆಗೆ ನನ್ನ ಉತ್ತಮವಾಗಿರ್ತಕ್ಕಂಥ ನಂಟು ಇವತ್ತಿಗೂ ಇದೆ, ನನ್ನ ಉಸಿರಿರೋವರೆಗೂ ಇರ್ತದೆ. ಎಸ್, ಓಕೆ ಸರ್. ಭಾರತೀಯ ಜನತಾ ಪಕ್ಷ ಸರ್, ಅದ್ರ ಜೊತೆಲೂ ಕೂಡ 5 ಪ್ರಶ್ನೆ ಬಂತು. ಎಸ್, ಭಾರತೀಯ ಜನತಾ ಪಕ್ಷ ನಾನು 2011ನೇ ಇಸ್ವಿ ಒಳಗೆ ಏನು APMC ಸದಸ್ಯ ಆದ ಮೇಲೆ 2013ನೇ ಇಸ್ವಿಗೆ ಒಂದು ಚುನಾವಣೆ ಬರ್ತದೆ, ವಿಧಾನಸಭಾ ಚುನಾವಣೆ. ಹೌದು.
ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ KGP BJP ಅಂತ ಹಾಗೆ ಅವತ್ತೊಂದು ಸ್ವಲ್ಪ ಎಲ್ಲ ಭಾಳವಷ್ಟು ಗೊಂದಲಕ್ಕೆ ಬಿದ್ವಿ. ಅವತ್ತು ಆ ಕಡೆ KGPನೂ ಇಲ್ಲ BJPನೂ ಇಲ್ಲ ಅಂಥೇಳಿ ಅವತ್ತು ಯಾರಿಗೋ ತಿಳಿದಂಥವ್ರಿಗೆ ನಾವು ಓಟ್ ಹಾಕ್ತಕ್ಕಂಥ ಒಂದು ನಿರ್ಧಾರ ಬಂತು. ಅದಾದ ಮೇಲೆ 2014ನೇ ಇಸ್ವಿಗೆ 2014ನೇ ಇಸ್ವಿಗೆ ಆಗಲೇ ನಾವು JDS ಇಂದ ಸಂಪೂರ್ಣವಾಗಿ ದೂರ ಆಗಿದ್ದರಿಂದ ಇಲ್ಲ ಮುಂದೊಂದು ದಿವಸ ನಾವು ರಾಜಕಾರಣದಲ್ಲಿ ಉಳಿಬೇಕು ಅನ್ನೋದಾದರೆ ಭಾರತೀಯ ಜನತಾ ಪಕ್ಷ ನಮ್ಮಂಥ ಯುವಕರಿಗೆ ಒಳ್ಳೆಯ ಪಕ್ಷ, ಇದು ಸಿದ್ಧಾಂತ ಇರ್ತಕ್ಕಂಥ ಪಕ್ಷ, ಹಿಂದುತ್ವ ಇರ್ತಕ್ಕಂಥದ್ದು, ಆಮೇಲೆ ದೇಶದ ಬಗ್ಗೆ ಈ ನೆಲದ ಬಗ್ಗೆ ಜಲದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ, ಇದರಲ್ಲಿ ನಾವಿರಬೇಕು. ಅವತ್ತೇನು ನಾನು ಈ MLA ಆಗಬೇಕು, ಬೇರೆ ಏನೋ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು, ಅದಕ್ಕಾಗಿ ನಾನು ರಾಜಕಾರಣ ಮಾಡಬೇಕು, ಒಂದು ಪಕ್ಷಕ್ಕೆ ಹೋಗ್ಬೇಕು ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ನಾನು ಅವತ್ತು ಭಾರತೀಯ ಜನತಾ ಪಕ್ಷದ ಸೇರಿದವನಲ್ಲ. ನಾನು ಒಂದು ಈ ಸಿದ್ಧಾಂತ ಇರುವಂಥ ಪಕ್ಷದಲ್ಲಿ ನಾನು ಶಿಸ್ತಿಂದ ಇರಬೇಕು ಅಂತೇಳಿ ನಾನು ಭಾರತೀಯ ಜನತಾ ಪಕ್ಷದ ಕಡೆಗೆ ಮುಖ ಮಾಡಿದ್ವಿ. ಅವತ್ತಿಂದ ಇವತ್ತಿನವರೆಗೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುಂದುವರೆದಿದ್ದೀನಿ. ಸರಿ ಸರ್, RSS 94ರಲ್ಲೇ ತಮ್ಮ ಹಾವಭಾವಗಳನ್ನು ತಾವು ಅದ್ರ ಜೊತೆ ಮುಡಿಪಾಗಿ ಮತ್ತು ಟಚ್ನಲ್ಲಿಗಿದ್ರಿ. ಜನತಾದಳಕ್ಕೂ BJPಗೂ ಇರುವಂಥ ವ್ಯತ್ಯಾಸಗಳು ಏನು ಸರ್? ಜನತಾದಳಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಇವತ್ತು ಜನತಾದಳ ಒಂದು ಪ್ರಾದೇಶಿಕ ಪಕ್ಷ, ಭಾರತೀಯ ಜನತಾ ಪಕ್ಷ ಇದು ಒಂದು ರಾಷ್ಟ್ರೀಯ ಪಕ್ಷ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ವಾಜಪೇಯಿ ಅಂತವರು, ಅಡ್ವಾಣಿ ಅಂತವರು ಬಹಳಷ್ಟು ದಿಗ್ಗಜರು. ಈ ದೇಶನ ಯಾವ ರೀತಿ ಕಟ್ಟಬೇಕು ಅನ್ನೋಂಥ ಕನಸಿನ ಜೊತೆಗೆ ಜಗತ್ತಲ್ಲಿ ಭಾರತವನ್ನು ಯಾವ ಮಟ್ಟಕ್ಕೆ ಒಯ್ಯಬೇಕು ಅಂತ ದೂರದೃಷ್ಟಿನ ಹೊಂದಿರತಕ್ಕಂಥ ನಾಯಕರು ಇದ್ದಂಥ ಒಂದು ಪಕ್ಷ. ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಕ್ಕಂಥ ಚಿಂತನೆ ದೇಶ ಮೊದಲು, ಅನಂತರ ಎಲ್ಲ ಅನ್ನೋಂಥ ಚಿಂತನೆಗಳು ಭಾರತೀಯ ಜನತಾ ಪಕ್ಷದಲ್ಲಿ. ಜನತಾದಳದಲ್ಲಿ ಇದು ಒಂದು ಪ್ರಾದೇಶಿಕ ಪಕ್ಷ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಪಕ್ಷ. ಜನತಾದಳ ನಾನು ಇವತ್ತು ನೋಡ್ತೀನಿ, ಅದು ಕುಟುಂಬ ಮೊದಲು, ಜನರ ನಂತರ. ದೇಶ ರಾಜ್ಯದ ಬಗ್ಗೆ ಚಿಂತನೆ ಮಾಡೋದು ಭಾಳ ಅಪರೂಪದ ಸಂದರ್ಭ ಜನತಾದಳಗಳು. ಹಾಗಾಗಿ ಉದಾತ್ತವಾದಂಥ ಒಂದು ದೂರದೃಷ್ಟಿ ಇರ್ತಕ್ಕಂಥ, ತನ್ನ ವ್ಯಾಪ್ತಿನ ವಿಸ್ತಾರ ಮಾಡ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕನಸು ಏನಿದೆ ಅದು ನನಗೆಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಸರಿ ಸರ್, ಭಾರತೀಯ ಜನತಾ ಪಕ್ಷದ ಕಡೆ ತಾವು ಮುಖ ಮಾಡಿದ್ರಿ, ಯಾಕೆ ಮುಖ ಮಾಡಿದ್ರಿ ಸರ್? ಏನು ಯೋಚನೆ ಇಟ್ಕೊಂಡು ಮುಖ ಮಾಡಿದ್ರಿ? ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ಇವತ್ತು ಭಾಳವಷ್ಟು ದೂರದೃಷ್ಟಿ ಇರ್ತಕ್ಕಂಥ ಪಕ್ಷ. ವಾಜಪೇಯಿ ಅಂತ ಒಬ್ಬ ಅಜಾತ ಶತ್ರುಗಳು, ಅಡ್ವಾಣಿ ಅಂತ ಒಬ್ಬ ಪ್ರಖರ ಹಿಂದುತ್ವವಾದಿಗಳ ಹೋರಾಟ, ಇವರೆಲ್ಲ ಭಾರತೀಯ ಜನತಾ ಪಕ್ಷ ದೇಶ ಮೊದಲು ನಂತರ ನಾನು ಅಂತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದಲ್ಲಿ ಇಡೀ ಮನೆ ಮಠ ಕುಟುಂಬವನ್ನು ತೊರೆದಿರ್ತಕ್ಕಂಥ, ದೇಶಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಅನೇಕ ಜನ ಮಹನೀಯರು ಆ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದರು. ಇವತ್ತು ವಾಜಪೇಯಿ ಅವರ ಇಡೀ ಜೀವಮಾನ ತನ್ನ ಕುಟುಂಬಕ್ಕಾಗಿ ಅವರು ಎಂದೂ ಯೋಚನೆ ಮಾಡಲಿಲ್ಲ, ದೇಶಕ್ಕಾಗಿ ಯೋಚನೆ ಮಾಡಿದರು. ಒಂದು ಸಿದ್ಧಾಂತ ಬದ್ಧತೆ, ಇವತ್ತು ಈ ದೇಶನ ಯಾವ ರೀತಿ ಮುನ್ನಡೆಸಬೇಕು ಅನ್ನೋದ್ರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಈ ಭಾರತ ದೇಶವನ್ನು ಯಾವ ಮಟ್ಟಕ್ಕೆ ನಾವು ತಂದು ನಿಲ್ಲಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಭಾಳವಷ್ಟು ದೊಡ್ಡ ಚಿಂತನೆ ಇರ್ತಕ್ಕಂಥ ನಾಯಕರಿರ್ತಕ್ಕಂಥ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ಇಂಥ ಒಂದು ಭಾಳ ದೊಡ್ಡ ಮಟ್ಟದ ಚಿಂತನೆ ಇರ್ತಕ್ಕಂಥ ಪಕ್ಷದಲ್ಲಿ ನನ್ನಂಥ ಯುವಕರು ಇರಬೇಕು ಅನ್ನೋಂಥ ಕಾರಣದಿಂದ ನಾನು ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡ್ಕೊಂಡೆ. ಎಸ್, ಓಕೆ. ಹರಿಹರ ವಿಧಾನಸಭಾ ಕ್ಷೇತ್ರದ ಕಡೆ ತಾವು, ನಾನು ಒಬ್ಬ ಯಾವಾಗ ಈ ಕ್ಷೇತ್ರಕ್ಕೆ ಶಾಸಕ ಆಗಬೇಕು ಅಂಥೇಳಿ ನಮ್ಮ ನಾಯಕನ, ನಮ್ಮ ಇಷ್ಟೆಲ್ಲ ಹೋರಾಟ ಮಾಡಿದಂಥ ವ್ಯಕ್ತಿನ ನಾವು ಯಾಕೆ ವಿಧಾನಸಭೆ ಕರ್ಕೊಂಬರಬಾರ್ದು ಅಂಥೇಳಿ ನಿಮ್ಮ ಅಭಿಮಾನಿಯವರಾಗಿರಲಿ, ನಿಮ್ಮ ಆಪ್ತರು ಆಗಿರಲಿ, ಅಥವಾ ನಿಮ್ಮನ್ನು ಒಳ್ಳೆಯದನ್ನು ಬಯಸುವವರಾಗಿರಲಿ, ಯಾವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರಿ? ನೀವು ಯಾವಾಗ ವಿಧಾನಸಭೆ ಚುನಾವಣೆ ಕಡೆ ಮುಖ ಮಾಡಿದ್ರಿ? ಸರ್, ನನಗೆ 2018ನೇ ಇಸ್ವಿಯಲ್ಲೂ ಕೂಡ ನೀವು ಯಾಕೆ ಟಿಕೆಟ್ ಕೇಳಬಾರ್ದು, ಸ್ಪರ್ಧೆ ಮಾಡಬಾರ್ದು ಅನ್ನೋಂಥದ್ದು ಅನೇಕ ಜನರು
ನನ್ನ ಅಭಿಮಾನಿಗಳು ನನ್ನದೇ ಆಗಿರ್ತಕ್ಕಂಥ ಹಿತೈಷಿ ವರ್ಗ ನನಗೆ ಕೇಳ್ತಾ ಇತ್ತು. ಆದರೆ 2018ನೇ ಇಸ್ವಿ ಒಳಗೆ ನಾನು ಭಾಳ ಸೀರಿಯಸ್ ಆಗಿ ಚುನಾವಣೆಗೆ ನಾನು ನಿಲ್ಲೇಬೇಕು ಅನ್ನೋ ಅಂಥದ್ದನ್ನು ನಾನು ಪ್ರಯತ್ನ ಮಾಡಲಿಲ್ಲ. ಇವತ್ತಿನ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಿ ಪಿ ಹರೀಶಣ್ಣ ನಾನು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ವಿ. 2018ರಲ್ಲಿ ಬಿ ಪಿ ಹರೀಶ್ ಅವರೇ ಈ ಕ್ಷೇತ್ರದ ಶಾಸಕರಾಗಬೇಕು ಅಂತಕ್ಕಂಥ ಕನಸನ್ನು ಕಂಡವನು ನಾನು. ಅವತ್ತು ಕೂಡ ಭಾಳ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಅವ್ರಿಗೆ ಮಾಡಿದ್ವಿ. ಆದರೆ ನಮ್ಮ ಪ್ರಯತ್ನಕ್ಕೆ ಅವತ್ತು ಯಶಸ್ಸು ಸಿಗಲಿಲ್ಲ. 18ರಲ್ಲಿ ಅವತ್ತು ಕಾಂಗ್ರೆಸ್ಸಿನ ಇಲ್ಲಿ ಒಬ್ಬರು ಚುನಾವಣೆಯಲ್ಲಿ ಗೆದ್ದರು. ನಮಗೆ 6,000 ಮತಗಳ ಒಂದು ಹಿನ್ನಡೆ ಆಯಿತು. ಅದು ಆದ ನಂತರ 2023ನೇ ಇಸ್ವಿ ಏನು ಬರ್ತದೆ, ಅಷ್ಟೊತ್ತಿಗಾಗಲೇ ನನಗೆ ನನ್ನದೇ ಆಗಿರ್ತಕ್ಕಂಥ ಅಭಿಮಾನಿಗಳು, ನನ್ನ ಸ್ನೇಹಿತರು, ಹಿತೈಷಿಗಳು, ಇಲ್ಲ ಈ ಬಾರಿ ನೀನು ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು, ನಿಮ್ಮಲ್ಲಿ ಸೇವೆ ಮಾಡಬೇಕು ಅಂತಕ್ಕಂಥ ಇಚ್ಛೆ ಭಾಳವಷ್ಟಿದೆ, ಆ ತುಡಿತ ಇದ್ದಾಗಲೇ ಸೇವೆ ಮಾಡಬೇಕು ಅಂತಕ್ಕಂಥದ್ದು ಬಲವಾಗಿ ನನಗೆ ಅಭಿಮಾನಿಗಳು ಹೇಳಿದ್ರ ಒಂದು ಹಿನ್ನೆಲೆಯಲ್ಲಿ ಭಾಳವಷ್ಟು ಸೀರಿಯಸ್ ಆಗಿ ನಾನು ಪ್ರಯತ್ನವನ್ನು ಮಾಡಿದೆ. ಕ್ಷೇತ್ರದ ತುಂಬೆಲ್ಲ ಭಾಳವಷ್ಟು ದೊಡ್ಡ ಅಲೆ ಸೃಷ್ಟಿಯಾಯಿತು. ಚುನಾವಣೆಗೆ ಇಲ್ಲ ಬಿ ಪಿ ಹರೀಶ್ ಅವರನ್ನು ಬಿಟ್ಟರೆ ಚಂದ್ರಶೇಖರ್ ಅವರಿಗೆ ಈ ಕ್ಷೇತ್ರದಲ್ಲಿ ಭವಿಷ್ಯ ಐತಿ ಅಂತ ಜನ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದರು. ಇಲ್ಲ ಯುವಕರಿಗೆ ಮಣೆ ಹಾಕೋಂಥ ಸಂದರ್ಭ ಬಂದರೆ ಚಂದ್ರಶೇಖರ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋಂಥ ಮಟ್ಟಕ್ಕೆ ಮಾಧ್ಯಮಗಳು ವರದಿ ಮಾಡೋದಕ್ಕೆ ಶುರು ಮಾಡಿದರು. ಇದು ಎಲ್ಲದರ ಮಧ್ಯದಲ್ಲಿ ಅವತ್ತಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನನಗೆ ಭಾಳವಷ್ಟು ನಿಕಟವರ್ತಿಗಳಾಗಿದ್ದರಿಂದ ನನಗೆ ಟಿಕೆಟ್ ಕೊಡಿಸಲೇಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಅವ್ರು ಮಾಡಿದರು. ಅದು ತದನಂತರ ಕೊನೆಯ ಗಳಿಗೆನಲ್ಲಿ ಸನ್ಮಾನ್ಯ ಬಿ ಪಿ ಹರೀಶ್ ಅಣ್ಣವರು ಯಡಿಯೂರಪ್ಪ ಕುಟುಂಬಕ್ಕೆ ಭಾಳವಷ್ಟು ಹತ್ತಿರ ಆಗಿರ್ತಕ್ಕಂಥ ಒಬ್ಬ ರಾಜಕೀಯ ನಾಯಕರು. ಇವತ್ತು ಯಡಿಯೂರಪ್ಪ ಸಾಹೇಬರು ನನಗೆ ಫೋನ್ ಮಾಡಿ ಸುಮಾರು 30 ವರ್ಷಗಳ ಕಾಲ ನನ್ನ ಕುಟುಂಬಕ್ಕೆ ಮಗನ ರೀತಿಯಲ್ಲಿ ಬಿ ಪಿ ಹರೀಶ್ ಅವರು ಇದ್ದಾರೆ. ಚಂದ್ರಶೇಖರ್, ಇದು ಒಂದು ಬಾರಿ ನಾವು ಹರೀಶ್ ಅವರಿಗೆ ನಾನು ಟಿಕೆಟ್ ಕೊಡಿಸ್ತೀನಿ, ನೀನು ಕೂಡ ಭಾಳವಷ್ಟು ಒಳ್ಳೆಯ ರೀತಿಯ ಹೋರಾಟಗಳನ್ನು ಮಾಡಿದೆಯಾ ಅನ್ನೋಂಥದ್ರ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಇದೆ. ಇದು ಒಂದು ಬಾರಿ ನೀವು ಗೆಲ್ಲಿಸ್ಕೊಂಡು ಕರ್ಕೊಂಡು ಬರ್ರಿ, ಮುಂದಿನ ದಿನಮಾನಗಳಲ್ಲಿ ನಿನಗೂ ಕೂಡ ರಾಜಕೀಯವಾಗಿ ನಾನು ಸಹಾಯ ಮಾಡ್ತೀನಿ, ಖಂಡಿತ ನಿನಗೂ ಭವಿಷ್ಯನ ರೂಪಿಸ್ತೇನೆ ಅಂತಕ್ಕಂಥ ಯಡಿಯೂರಪ್ಪನವರ ಕನ್ವಿನ್ಸಿಗೆ, ಅವರ ಒಂದು ಮಾರ್ಗದರ್ಶನದಂತೆ ನಾನು ಕೂಡ 23ನೇ ವರ್ಷ ಚುನಾವಣೆಯಲ್ಲಿ ಅವತ್ತು ಹಿಂದೆ ಸರಿದು ಏನು ಯಡಿಯೂರಪ್ಪ ಸಾಹೇಬರು ಬಿ ಪಿ ಹರೀಶ್ ಅಣ್ಣವ್ರಿಗೇನು ಆಶೀರ್ವಾದ ಮಾಡಿ ಬಿ ಫಾರ್ಮ್ ಕೊಟ್ಟರು, ಅವತ್ತು ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಬಿ ಪಿ ಹರೀಶ್ ಅಣ್ಣವರನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ. ಇದು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರ ಸೇವೆ, ಆಕಾಂಕ್ಷಿ. ಆ ಸಂದರ್ಭದಲ್ಲಿ ಹೌದು, ನಿಮ್ಮ ಪಕ್ಷದಲ್ಲಿ ಒಬ್ಬರು ನಾಯಕರ ಸಂದೇಶದ ಮೇರೆಗೆ ಇಲ್ಲಿ ಸ್ಥಳೀಯರ ಆಶಯ ಮೇರೆಗೆ ತಾವು ಏನು ಕೆಲಸ ಮಾಡಿದ್ರಿ, ಇದು ನಿಜವಾದ ಆಗಿರ್ತಕ್ಕಂಥ ಒಂದು ಅವತ್ತೇನು ನಾನು 2023ನೇ ಇಸ್ವಿ ಒಳಗೆ ಅಷ್ಟೊಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿನೂ ಕೂಡ ನನಗೆ ಟಿಕೆಟ್ ಸಿಗದೇ ಇದ್ದಾಗ ಬಿ ಪಿ ಹರೀಶ್ ಅವರಾಗಿ ಈ ಕ್ಷೇತ್ರದ ಉದ್ದಗಲಕ್ಕೂ 54,000 ಮನೆಗಳಿಗೂ ಕೂಡ ನಮ್ಮಲ್ಲಿರೋಂಥ 83-84 ಹಳ್ಳಿ ಒಳಗೂ ಪ್ರತಿಯೊಂದು ಮನೆನೂ ಬಿಡದ ರೀತಿಯಲ್ಲಿ ಉರಿ ಬಿಸಿಲಲ್ಲಿ ಓಡಾಡಿ ನಗರ ಮತ್ತು ಮೆಲೆಬೆನ್ನೂರು ಪಟ್ಟಣದ ಎರಡರಲ್ಲೂ ಕೂಡ ಬಿ ಪಿ ಹರೀಶ್ ಅಣ್ಣವರಿಗೆ ಮತ ಕೊಡಬೇಕು, ಭಾರತೀಯ ಜನತಾ ಪಕ್ಷಕ್ಕೆ ನೀವು ಓಟ್ ಕೊಡಬೇಕು, ಅವ್ರ ಅಭಿವೃದ್ಧಿ ಪರವಾದಂಥ ಚಿಂತನೆಗಳಿದ್ದಾವೆ ಅಂತ ಹೇಳಿ ಮನೆ ಮನೆಗೂ ಹೋಗಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡಿದ್ರಿಂದ ಇವತ್ತು ಹರೀಶ್ ಅಣ್ಣವರ ಗೆಲುವು ಆಯಿತು. ನಿಜಕ್ಕೂ ಕೂಡ ನಾನು ಮತ್ತೆ ಒಂದು 4 ಹೆಜ್ಜೆ ನನಗೆ ರಾಜಕೀಯವಾಗಿ ಶಕ್ತಿನೂ ಬಂತು. ಇವತ್ತು ಇಡೀ ಕ್ಷೇತ್ರದ ತುಂಬೆಲ್ಲ ನನಗೊಂದು ಆ ಚುನಾವಣೆ ನಾನು ಸ್ಪರ್ಧೆ ಮಾಡಲಿಲ್ಲ ಅನ್ನೋದಕ್ಕಿಂತ ಇವತ್ತು ಕೂಡ 2023ನೇ ಚುನಾವಣೆಯಲ್ಲಿ ನಾನು ಮಾಡಿದಂಥ ಹೋರಾಟವನ್ನು ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಯಲ್ಲೂ ನನ್ನ ಪ್ರಾಮಾಣಿಕತೆ ಬಗ್ಗೆ ಜನ ಮಾತಾಡ್ತಾರಲ್ಲ, ಅದು ನನಗೆ ಭಾಳವಷ್ಟು ಖುಷಿ ತರ್ತಕ್ಕಂಥ ವಿಚಾರ. ನಿನ್ನ ಅವತ್ತಿನ ಪ್ರಯತ್ನ, ನಿನ್ನ ಹೋರಾಟ, ಆ ಗೆಲುವಲ್ಲಿ ಅನೇಕ ಜನರ ಜೊತೆಗೆ ನಿಮ್ಮ ಪಾತ್ರನೂ ಕೂಡ ಇತ್ತು ಅಂತ ಹೇಳಿ ಜನರು ನನ್ನನ್ನು ಪ್ರೀತಿಯಿಂದ ನನ್ನ ಭುಜನ ಚಪ್ಪರಿಸ್ತಾರೆ, ನನ್ನ ಭುಜದ ಮೇಲೆ ಕೈ ಹಾಕ್ತಾರೆ. ಅದು ನನಗೆ ಭಾಳವಷ್ಟು MLA ಆಗಿರೋದಕ್ಕಿಂತ ಹೆಚ್ಚು ಖುಷಿ ಕೊಡ್ತದೆ. ಸರಿ, ಆ ಸಂದರ್ಭದಲ್ಲಿ ನಿಮ್ಮ ಅಭಿಮಾನಿ ಬಳಗದವರು, ನಿಮ್ಮ ಹಿತೈಷಿಯವರು ಪಕ್ಷದ ಟಿಕೆಟ್ ಸಿಗಲಿಲ್ಲ, ಬೇರೆ ಪಕ್ಷ ಕಡೆ ಮುಖ ಮಾಡಿ
ಅಥವಾ ಇಂಡಿಪೆಂಡೆಂಟ್ ನಿಲ್ಲಿ ಅನ್ನುವಂಥ ಏನಾದರೂ ಸಲಹೆಗಳನ್ನು ಬಂದವಾ ಸರ್? ಆ ಬಂದಿರತಕ್ಕಂಥ ಸಲಹೆಗೆ ನೀವು ಯಾವ ರೀತಿ ಸಮಾಧಾನ ಹೇಳುವಂಥ ಪ್ರಯತ್ನ ಮಾಡಿದ್ರಿ? ಅವತ್ತೇನು ಒಂದು ರಾತ್ರಿ 8 ಗಂಟೆಗೆ ಕೇಂದ್ರದ ಚುನಾವಣಾ ಸಮಿತಿ ಈ ರಾಜ್ಯದಲ್ಲಿ ವಿಧಾನಸಭಾ ಅಭ್ಯರ್ಥಿಗಳಾಗಿ ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋದನ್ನು ಡೆಲ್ಲಿ ಒಳಗೆ ಕೂತು ಅನೌನ್ಸ್ ಮಾಡ್ತಾ ಇರ್ತಾರೆ. ಅವತ್ತು ಕೂಡ ನಾನಿಲ್ಲಿ ನಂದು ಎಚ್ ವಿಶ್ವನಾಥಪ್ಪ ಲೇಔಟ್ ಅಂತೇಳಿ ನಾನು ಲೇಔಟ್ ಮಾಡ್ತಾ ಇದ್ದೆ. ಅಲ್ಲಿ ಸುಮಾರು 250-300 ಜನ ನನ್ನ ಅಭಿಮಾನಿಗಳು ಎಲ್ಲರೂ ಕೂಡ ನಾವು ಅಲ್ಲಿ ಟಿ ವಿ ನೋಡ್ತಾ ಆ ಲೇಔಟಲ್ಲಿ ಕೂತಿದ್ವಿ. ಆಗಬಹುದು ನಂದು ಅನೌನ್ಸ್ಮೆಂಟು ಅಂಥೇಳಿ. ಆ ಎಲ್ಲರೂ ಕೂತಂಥ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಒಂದು 3 ಜನ ಅಭ್ಯರ್ಥಿಗಳದ್ದು ಆ ಪ್ರಥಮ ಲೀಸ್ಟಲ್ಲಿ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಹರಿಹರನೂ ಒಂದಾಗಿತ್ತು. ಹರಿಹರ ಅಂತ ಬಂದ ಕ್ಷಣಕ್ಕೆ BP ಹರೀಶ್ ಅವರಿಗೆ ಅನ್ನೋಂಥ ಹೆಸರನ್ನು ಹೇಳಿದರು. ತಕ್ಷಣಕ್ಕೆ ನನ್ನ ಅಭಿಮಾನಿಗಳು ಭಾಳವಷ್ಟು ಜನ ಅತ್ತರು, ಆಕ್ರಂದನ ವ್ಯಕ್ತಪಡಿಸಿದರು. ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಬಾರ್ದು, ನಾವು ಮತ್ತೆ ಬೆಳಗ್ಗೆ ಹೋಗ್ಬೇಕು ಬೆಂಗಳೂರಿಗೆ, ಮತ್ತೆ ಟಿಕೆಟ್ ಕೇಳಬೇಕು ಅನ್ನೋಂಥದ್ದು ಕೆಲವ್ರ ಅಭಿಪ್ರಾಯ. ಕೆಲವರು ಇಲ್ಲ ಪಕ್ಷೇತರ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಮತ್ತೆ ಕೆಲವರ ಅಭಿಪ್ರಾಯ. ಎಲ್ಲರ ಅಭಿಪ್ರಾಯ, ಜನರ ನನ್ನ ಅಭಿಮಾನಿಗಳ ಕೂಗು, ಆ ಫೋನ್ಗಳು ಎಲ್ಲವನ್ನ ನಾನು ಮಾತಾಡಿ ಜನರನ್ನು ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಆ ಪ್ರಯತ್ನ ಮಾಡೋದ್ರ ಜೊತೆಗೆ BP ಹರೀಶ್ ಅವರಿಗೆ ಚುನಾವಣೆಯಲ್ಲಿ ಟಿಕೆಟು ಅಂತ ಅನೌನ್ಸ್ ಆಗಿ ಮರುಕ್ಷಣನೇ ನಾನು ಅವ್ರಿಗೆ ಒಂದು ಫೋನ್ ಮಾಡ್ತೇನೆ. ಫೋನ್ ಮಾಡಿ ನಿಮಗೆ ಟಿಕೆಟ್ ಸಿಕ್ಕಿದೆ, ಕಂಗ್ರ್ಯಾಚುಲೇಷನ್ ಅಂತ ಅವ್ರಿಗೆ ನಾನೊಂದು ಮಾತು ಹೇಳ್ತೇನೆ. ಅವತ್ತು ಯಾರೋ ನಮ್ಮಲ್ಲಿ ಒಬ್ಬರು ತೀರ್ಕೊಂಡಿರ್ತಾರೆ, ಆ ಶವದ ಹತ್ರ ಇರ್ತಾರೆ ಅವರು. ಅವ್ರಿಗೆ ಅನೌನ್ಸ್ ಆದಾಗ ಥ್ಯಾಂಕ್ಸ್ ಅಂತ ಅಂತಾರೆ. ಆಗಲಿ ಅಣ್ಣ, ನಿಮ್ಮ ಸಹಕಾರ ಇರಲಿ ಅನ್ನೋಂಥ ಮಾತನ್ನು ಅಂತಾರೆ. ಅದಾದ್ಮೇಲೆ ನನ್ನ ಅಭಿಮಾನಿಗಳನ್ನೆಲ್ಲ ರಾತ್ರಿ 12 ಗಂಟೆ 1 ಗಂಟೆ ತನಕ ಸಮಾಧಾನ ಪಡಿಸಿ, ಇವತ್ತು ನನಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥ ಒಂದೇ ಕಾರಣದಿಂದ ನಾನು ಪಕ್ಷವನ್ನು ಬಿಟ್ಟು ಹೋಗಿ ಪಕ್ಷದ ಅಭ್ಯರ್ಥಿಗೆ ದ್ರೋಹ ಮಾಡಿದರೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹ ಮಾಡ್ದಂಗೆ ಆಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರೂ ನಿರಾಶೆ ಆಗಬಾರ್ದು, ನನಗಿನ್ನೂ ವಯಸ್ಸಿದೆ, ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡಿ ಮುಂದೊಂದು ದಿವಸ ಆ ಖಂಡಿತ ನನ್ನ ತಾಯಿ ರೂಪದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ನನಗೊಂದು ದಿವಸ ಆಶೀರ್ವಾದ ಮಾಡ್ತದೆ. ನಾವು ಪ್ರಾಮಾಣಿಕವಾದಂಥ ಪ್ರಯತ್ನನ ನಾನು ಮಾಡ್ತೀನಿ, ನೀವೆಲ್ಲರೂ ಕೂಡ ನನ್ನೊಟ್ಟಿಗೆ ಮಾಡಬೇಕು ಅಂತಕ್ಕಂಥ ಆ ಸಮಾಧಾನವನ್ನು ಮಾಡಿ ಬೆಳಗ್ಗೆ 10 ಗಂಟೆಗೆ ಮತ್ತೆ ನನಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಫೋನ್ ಮಾಡ್ತಾರೆ. ಆವಾಗಲೂ ಕೂಡ ನನ್ನ ಮನೆಯಲ್ಲಿ ಭಾಳಷ್ಟು ಜನ ಅಭಿಮಾನಿಗಳು ಬಂದಿರ್ತಾರೆ. ಬೇಡ, ನೀವು ಹೋಗಬೇಡಿ, ಇನ್ನು 2 ದಿವಸ ಕಾದು ಹೋಗಂತ್ರಿ. ಯಡಿಯೂರಪ್ಪ ಸಾಹೇಬರು 10 ಗಂಟೆಗೆ ಫೋನ್ ಮಾಡ್ತಾರೆ. ಚಂದ್ರಶೇಖರ್ ಇನ್ನೂ ಎಲ್ಲಿದೆಯಾ? ಸರ್, ಸ್ನಾನ ಮಾಡಿ ತಿಂಡಿ ತಿಂತಾ ಇದ್ದೆ, ಅನೇಕ ಜನರು ಮನೆಗೆ ಬಂದಿದ್ದಾರೆ, ಮಾತಾಡ್ತಾ ಇದ್ದೀನಿ. ಆಮೇಲೆ ಇಲ್ಲ, ನೀನು ನಿನ್ನ ಅಭಿಮಾನಿಗಳಿಗೆ ಎಲ್ಲರನ್ನೂ ಕರ್ಕೊಂಡು ನೀನು ಈ ಕೂಡಲೇ ನೀನು ಚುನಾವಣಾ ಪ್ರಚಾರದಲ್ಲಿ ಧುಮುಕ್ಬೇಕು. ಈ ಯಡಿಯೂರಪ್ಪನ ಮೇಲೆ ಅಭಿಮಾನ ಇದ್ದರೆ ಈ ಕ್ಷಣದಿಂದ ನೀನು ಪ್ರಾರಂಭ ಮಾಡು, ನಿನ್ನ ಭವಿಷ್ಯದ ಜವಾಬ್ದಾರಿ ನನಗಿರಲಿ ಅನ್ನೋಂಥ ಮಾತನ್ನು ಯಡಿಯೂರಪ್ಪ ಸಾಹೇಬರು ನನಗೆ ಅಲ್ಲಿಂದ ಅದು ಯಾವುದೋ 9999 ಅನ್ನೋಂಥ ಒಂದು ಯಾವುದೋ ನಂಬರಿಂದ ವಾಟ್ಸಪ್ ಕಾಲಲ್ಲಿ ಮಾಡಿ ನನಗೆ ಭಾಳ ಪ್ರೀತಿ ಮಾತಾಡ್ತಾರೆ. ಆ ಕ್ಷಣನೇ ನಾನು ತಿಂಡಿ ತಿಂದು 1 ನಿಮಿಷನೂ ಇದು ಅಲ್ಲಿ ಕೂರದೆ ನನ್ನ ಮನೆಯಲ್ಲಿ ನನ್ನ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳನ್ನ ಕರ್ಕೊಂಡು ಚುನಾವಣಾ ಪ್ರಚಾರ ಸಭೆಗೆ ನಾನು ಹೋಗ್ತೀನಿ. ಹರೀಶ್ ಅಣ್ಣನ ಜೊತೆಗೆ ಆ ಕ್ಷಣದಿಂದ ಚುನಾವಣಾ ಪ್ರಚಾರನ ಆರಂಭ ಮಾಡಿ ಅವ್ರು ಗೆಲ್ಲವರೆಗೂ ಕೂಡ ಅವ್ರಿಗಿಂತನೂ ಒಂದು 10% ಹೆಚ್ಚು ನಾನು ಹೋರಾಟ ಮಾಡ್ತೀನಿ. ನಿಂತಿರ್ತಕ್ಕಂಥ ಅಭ್ಯರ್ಥಿಗಿಂತನೂ ಹೆಚ್ಚು ಆ ಚುನಾವಣೆಯಲ್ಲಿ ಹೋರಾಟ ಮಾಡೋದು ಅಭ್ಯರ್ಥಿ ಅಲ್ಲ, ಚಂದ್ರಶೇಖರ್ ಅಭ್ಯರ್ಥಿ ಅನ್ಕೊಂಡೆ. ಖಂಡಿತ ಖಂಡಿತ ಅದು BP ಹರೀಶ್ ಅವರ ಅಣ್ಣನೂ ಕೂಡ ನನಗಿಂತನೂ ಹೆಚ್ಚು ಕೆಲಸನ ನೀನು ಮಾಡಿದೆ ಅನ್ನೋಂಥ ಮಾತನ್ನು ಅನೇಕ ಸಂದರ್ಭಗಳಲ್ಲಿ ಆ ಟೈಮಲ್ಲಿ ಚುನಾವಣೆ ಆದ ನಂತರ ನನ್ನ ಹತ್ರ ಇವತ್ತು ಸ್ವಲ್ಪ ಅವರು ಅಂತರನ ಕಾಯ್ದುಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಕಾದ್ಕೊಂಡಿದ್ದಾರೆ ಗೊತ್ತಿಲ್ಲ, ಆದರೆ ಅವತ್ತು ಮಾತ್ರ ನಿನ್ನ ಈ ಪ್ರಾಮಾಣಿಕ ಸೇವೆಗೆ ಖಂಡಿತ ಮುಂದೊಂದು ದಿವಸ ನಿನಗೆ ಭವಿಷ್ಯ ಇದೆ ಅನ್ನೋಂಥದ್ದನ್ನು ಹರೀಶ್ ಅಣ್ಣವರು ಹೇಳಿದರು. ಅನಂತರ ನೀವೇನು ಇವತ್ತು ದುಡಿತಾ ಇದ್ದೀರಿ, ನಾನು ಒಂದು ದಿನ ಆ ಋಣ ತೀರಿಸ್ತೀನಿ ಅನ್ನೋಂಥ ಮಾತನ್ನು ಅವತ್ತಿನ ಸಂದರ್ಭದಲ್ಲಿ ಹರೀಶ್ ಅಣ್ಣ ಮಾತಾಡಿರೋದು ಇವತ್ತು ನನಗೆ ನೆನಪಿದೆ. ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಹರೀಶ್ ಅಣ್ಣನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಅವತ್ತು ಮಾಡಿದ್ವಿ. ಎಸ್, ಓಕೆ. ನಾನು ಸಮಯದ ವಿಚಾರ ಮಾಡೋದ ಕೊನೆಯ ಕೆಲವೊಂದಿಷ್ಟು ಪ್ರಶ್ನೆದೊಂದಿಗೆ ಸಂದರ್ಶನ ಅಂತ್ಯಕ್ಕೆ ಬರ್ತಾ ಇದ್ದೇನೆ. ಹರೀಶ್ ಅವರನ್ನ ದುಡಿದು ತಾವು ಶಾಸಕರ ಮಾಡೋದ್ರಲ್ಲಿ 2023ರಲ್ಲಿ ನಿಮ್ಮದು ಒಂದು ಪಾತ್ರ, 18ರಲ್ಲಿನೂ ಕೂಡ ಪಾತ್ರ. 18ರಲ್ಲಿ ಅಷ್ಟು ಸೀರಿಯಸ್ ಆಕಾಂಕ್ಷಿ ಆಗಿರಲಿಲ್ಲ.
23ರಲ್ಲಿ ತುಂಬ ಸೀರಿಯಸ್ ಆಗಿದ್ರಿ, ಆದರೆ ತಪ್ಪು ಮಾಜಿ ಮುಖ್ಯಮಂತ್ರಿಯವರ ಸಂದೇಶದ ಮೇರೆಗೆ ತಾವು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿ. 2028ರ ಮುಂದಿನ ಚಂದ್ರಶೇಖರ್ ಅವರ ನಡೆ ಏನು ಆಗಿರಬಹುದು? ಇದು ನನ್ನ ಮೊದಲನೆಯ ಈ ಕ್ಷೇತ್ರದಲ್ಲಿ ಬರ್ತಾ ಇರುವಂಥ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆಗಿಂತ ಸ್ವಲ್ಪ ಹಿಂದಗಡೆ BP ಹರೀಶ್ ಅವರ ನಡವಳಿಕೆ ಈಗ ಬಣ ಬಡಿದಾಟ ಯಾಕಿದೆ ಸರ್? ಇವತ್ತು ಯಡಿಯೂರಪ್ಪ ಸಾಹೇಬ್ರನ್ನ, ಇವತ್ತಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜಯೇಂದ್ರ ಅವರನ್ನು ಯಾಕೆ ಹರೀಶ್ ಅವರು ವಿರೋಧ ಮಾಡ್ತಾರೆ ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ. ಆದರೆ ಒಂದು ಕಾಲಕ್ಕೆ ಯಡಿಯೂರಪ್ಪನವರ ಮಾನಸ ಪುತ್ರ BP ಹರೀಶ್ ಅಂತೇಳಿ ರಾಜ್ಯದ ಭಾಳಷ್ಟು ಮಾಧ್ಯಮಗಳು ಮಾತಾಡಿದ್ದನ್ನು, ವರದಿ ಮಾಡಿದ್ದನ್ನು ನಾನು ಕೇಳಿದ್ದೀನಿ. 2023ನೇ ಇಸ್ವಿ ಒಳಗೆ ನಾನು ತೀವ್ರ ಪ್ರಯತ್ನ ಮಾಡಿದಾಗಲೂ ಕೂಡ ಯಡಿಯೂರಪ್ಪ ಸಾಹೇಬರು ನಮ್ಮನ್ನೆಲ್ಲರನ್ನ ಕನ್ವಿನ್ಸ್ ಮಾಡಿ ಹರೀಶ್ ಅಣ್ಣನಿಗೆ ನೀವು ದುಡಿಬೇಕು ಅಂತ ಹೇಳಿದವರೇ ಯಡಿಯೂರಪ್ಪನವರು. ಆದರೆ ಅವರನ್ನು ಇವತ್ತು ಯಾಕೆ ವಿರೋಧ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೆ ನಾವು ಮಾತ್ರ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಯಾವುದೇ ಬಣ ಬಡಿದಾಟಕ್ಕೆ ಒಳಗಾಗದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ರೀತಿಯಲ್ಲಿ ಪಾರ್ಟಿನ ಕಟ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ಕ್ಷೇತ್ರದಲ್ಲಿ. ಇವತ್ತು ಬಣ ಬಡಿದಾಟಕ್ಕಿಂತ ದೊಡ್ಡದು ಪಕ್ಷ. ಇವತ್ತು ಕೆಲವರು ಇರ್ಬೋದೇನೋ, ಅವರಿಗೆ ವಿಜಯೇಂದ್ರ ಅವರು ವಯಸ್ಸು ಚಿಕ್ಕದು, ಆ ವಯಸ್ಸು ಚಿಕ್ಕದಿರ್ತಕ್ಕಂಥ ರಾಜ್ಯಾಧ್ಯಕ್ಷರ ಜೊತೆಗೆ ನಾವು ಹಿರಿಯರು ಯಾಕೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇರ್ಬೋದು. ಬೇರೆ ಇನ್ನೇನೇನು ಕಾರಣಕ್ಕೆ ವಿರೋಧ ಮಾಡ್ತಾರೋ ಗೊತ್ತಿಲ್ಲ. ಆದರೆ ವಯಸ್ಸೇನೇ ಇರ್ಬೋದು. ಆದರೆ ಪಕ್ಷ, ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರುಗಳು ಕೊಟ್ಟಿರ್ತಕ್ಕಂಥ ಆ ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿಗೆ ನಾವು ಗೌರವವನ್ನು ಕೊಡಬೇಕಾಗ್ತದೆ. ಇವತ್ತು 50 ವರ್ಷದ ವಿಜಯೇಂದ್ರಣ್ಣ ಅಧ್ಯಕ್ಷರಾಗಿದ್ದಾರೆ ಅಂತ ಅಲ್ಲ, ನಾಳೆ ಯಾರೋ ಇನ್ನು 40 ವರ್ಷದವ್ರಿಗೆ ಈ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆ ಕೊಟ್ಟರು ಕೂಡ ಅವರು ನಮ್ಮ ರಾಜ್ಯಾಧ್ಯಕ್ಷರು, ಅವರು ನಮ್ಮ ರಾಷ್ಟ್ರಾಧ್ಯಕ್ಷರು. ಆ ಹುದ್ದೆಗೆ ಗೌರವ ಕೊಟ್ಟು ನಾವು ಕೆಲಸ ಮಾಡಿದಾಗ ಮಾತ್ರ ಪಾರ್ಟಿ ಉಳಿತದೆ. ಆದರೆ ಅವರು ಬಣದ ಬಡಿದಾಟಕ್ಕೆ ಬಹುಶಃ ಉತ್ತರ ನನ್ನಿಂದ ಸಿಗಲಿಕ್ಕಿಲ್ಲ. ಏನು ಕಾರಣ ಅನ್ನೋದು ಅವರಲ್ಲೇ ಆ ಉತ್ತರ ಇರಬಹುದು. ಓಕೆ, 28ರ ನಡೆ ಬಗ್ಗೆ ನನಗೆ ಪ್ರಶ್ನೆ ಕೇಳಿದೆ ಸರ್. 2028ಕ್ಕೆ ನಾವು ಭಾಳವಷ್ಟು ಸೀರಿಯಸ್ ಆಗಿ ಈ ಕ್ಷೇತ್ರದ ಬಡ ಜನರ ಸೇವೆ ಮಾಡಬೇಕು, ಹದಗೆಟ್ಟಿರ್ತಕ್ಕಂಥ ಈ ಹರಿಹರ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು, ಅನೇಕ ರೈತಪರ ಯೋಜನೆಗಳು ತರಬೇಕಾಗಿತ್ತು, ಇಲ್ಲಿವರೆಗೂ ಕೂಡ ಯಾರೂ ತಂದಿಲ್ಲ, ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾಳವಷ್ಟು ನಮ್ಮಲ್ಲಿ ನೀರಾವರಿ ಪ್ರದೇಶನೇ ಇರೋದರಿಂದ ಹರಿಹರ ಕ್ಷೇತ್ರದಲ್ಲಿ 180ರಷ್ಟು ನೀರಾವರಿ ಪ್ರದೇಶ, ಭದ್ರಾ ಕಾಲುವೆ, ತುಂಗಭದ್ರಾ ನದಿ ಮತ್ತು ದೇವ್ರ ಬೆಳಕೆರೆ ಡ್ಯಾಮ್, ಈ ಎಲ್ಲವೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಹರಿದೋಗಿರೋದ್ರಿಂದ 180ರಷ್ಟು ನಮ್ಮಲ್ಲಿ ಇರಿಗೇಟೆಡ್ ಲ್ಯಾಂಡ್ ಇದೆ. ಆದರೆ ಅವುಗಳು ಬರೋದಕ್ಕೆ ಚಾನಲ್ಲು ಸರಿ ಇಲ್ಲದೆ ಇರೋವಂಥದ್ದು, ಹೂಳು ತುಂಬಿರ್ತಕ್ಕಂಥ ಕಾಲುವೆಗಳು, ಎಲ್ಲಿ ಬೇಕಲ್ಲಿ ನೀರು ಸೋರಿಕೆ ಒಡೆದೋಗಿರ್ತಕ್ಕಂಥದ್ದು. ನಮ್ಮ ರೈತರಿಗೆ ಇವತ್ತು ಕೂಡ ಕೊನೆ ಅಂಚಿನ ಭಾಗದವರಿಗೆ ಸರಿಯಾದಂಥ ನೀರು ಮುಟ್ತಕ್ಕಂಥ ವ್ಯವಸ್ಥೆ ಇಲ್ಲ. ನಮ್ಮ ಈ ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿ ಬೈರಂಪಾದ ಅಂತಕ್ಕಂಥ ಒಂದು ಯೋಜನೆ, ಇವತ್ತು ನಾನು ಭಾಳ ಚಿಕ್ಕವನಿದ್ದಾಗಿನಿಂದನೂ ಕೂಡ ಡಾಕ್ಟರ್ ಐನಾಗಪ್ಪ, ಶಿವಪ್ಪನವರು, ಬಹುಶಃ ಬಸವನಗೌಡರ ಕಾಲದಿಂದ ಮಲ್ಲಪ್ಪನವರು, ಅನಂತರ BP ಹರೀಶ್ ಅವರು, ಶಿವಶಂಕರು, ರಾಮಜ್ಜ, ಎಲ್ಲರೂ ಕೂಡ ಬೈರಂಪಾದದ ಬಗ್ಗೆ ಚರ್ಚೆ ಮಾಡ್ತೇನೆ ಬಂದರೂ ಕೂಡ ಇವತ್ತಿನವರೆಗೂ ಕೂಡ ಇಲ್ಲಿ ಬೈರಂಪಾದದ ಹತ್ರ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ನಮ್ಮ ತಾಲೂಕಿಗೆ ಒಂದು 30 ಹಳ್ಳಿಗೆ ನೀರು ಹೋಗ್ತದೆ, ಅದನ್ನು ಮಾಡೋದಕ್ಕೆ ಆಗಿಲ್ಲ. ಇಂಥ ಅನೇಕ ಯೋಜನೆಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು 2028ಕ್ಕೆ ಒಂದು ಬಾರಿ ಈ ಕ್ಷೇತ್ರದ ಜನರ ಸೇವೆ ಮಾಡೋದಕ್ಕೆ ನಾನು MLA ಆಗಬೇಕು ಅಂತ ಹೇಳಿ ನಾನು ಅಚಲವಾಗಿರ್ತಕ್ಕಂಥ ಒಂದು ಕನಸನ್ನು ಕಂಡಿರ್ತಕ್ಕಂಥವನು. ಹಾಗೆಯೇ ಈ ಕ್ಷೇತ್ರದಲ್ಲಿ ಯುವಕರ ಸಂಖ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಯುವಕ ಯುವತಿಯರ ಸಂಖ್ಯೆ ಇದೆ. ಅನೇಕ ಊರುಗಳಿಂದ ರಸ್ತೆ ಸರಿ ಇಲ್ಲದೆ ಇರೋದರಿಂದ ಬಸ್ಗಳ ವ್ಯವಸ್ಥೆ ಇಲ್ಲ. ಅನಂತರ ಓದಿರ್ತಕ್ಕಂಥ ಮಕ್ಕಳಿಗೆ ಉದ್ಯೋಗ ಇಲ್ಲ ಅನ್ನೋಂಥ ಕಾರಣದಿಂದ ಅನೇಕ ಜನರು ಓದಿ ನಾವೇನು ಮಾಡಬೇಕು ಅಂತಕ್ಕಂಥ ನಿರುತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಅನೇಕ ಗುಡಿ ಕೈಗಾರಿಕೆಗಳನ್ನು ಕೇಂದ್ರ ಸರ್ಕಾರದ 10 ಹಲವು ಯೋಜನೆಗಳು ಇವತ್ತಿದ್ದಾವೆ.
ಆದರೆ ನಾವು ಗ್ರಾಮೀಣ ಜನರಿಗೆ, ಗ್ರಾಮೀಣ ಯುವಕರಿಗೆ, ಓದಿದಂಥ ಸುಶಿಕ್ಷಿತರಿಗೆ ಯಾವುದೇ ರಾಜಕಾರಣಿಗಳು ಇಲ್ಲಿವರೆಗೂ ಕೂಡ ಅವ್ರಿಗೆ ಪರಿಚಯ ಮಾಡಿಸ್ತಕ್ಕಂಥ ಮಟ್ಟಕ್ಕೆ ಹೋಗಿಲ್ಲ. ಹಾಗಾಗಿಂತ ಅನೇಕ ಯೋಜನೆಗಳನ್ನು ನಮ್ಮ ಯುವಕರಿಗೆ ಪಾಲಿಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ರೈತರ ಬದುಕಿಗೆ ಒಂದು ಹೊಸ ದಿಕ್ಕನ್ನು ತೋರಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಈ ಕ್ಷೇತ್ರವನ್ನು ಒಟ್ಟಾರೆ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಒಂದು ಬಾರಿ ಸೇವೆ ಮಾಡಬೇಕು ಅಂತಕ್ಕಂಥ ಇಚ್ಛೆ ನನ್ನ ವೈಯಕ್ತಿಕ ಆಗಿದೆ. ಇಷ್ಟೆಲ್ಲ ಏನು ಸೇವೆ ಮಾಡಬೇಕು, ಆ ಸೇವೆ ಮಾಡೋದ್ರಲ್ಲಿ ನೀವು ಸಫಲರಾಗ್ತೀರಿ ಅಂತಕ್ಕಂಥದ್ದು ಬಹಳಷ್ಟು ಜನರ ಒಂದು ನಿರೀಕ್ಷೆ. ನೀವು ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆ, ಬಡವರ ಬಗ್ಗೆ ನಿಮಗೆ ಕಾಳಜಿ ಇದೆ, ಯುವಕರ ಬಗ್ಗೆ ನಿಮ್ಮದೇ ಆಗಿರ್ತಕ್ಕಂಥ ಕನಸುಗಳಿದ್ದಾವೆ ಅಂತಕ್ಕಂಥದ್ದು ಅನೇಕ ಜನರ ಅಭಿಮಾನಿಗಳ ಒತ್ತಾಸೆ ಆಗಿರೋದ್ರಿಂದ ಈ ಬಾರಿ ಆ ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ನಡೀತಾ ಇದೆ. ಸರಿ ಸರ್, ಥ್ಯಾಂಕ್ ಯು. ನನ್ನ ಕೊನೆ ಪ್ರಶ್ನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಈ 2.5 ವರ್ಷ ರಾಜ್ಯ ಸರ್ಕಾರ ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ಗೆ ಹಿನ್ನಡೆ ಆಗಿದೆ. 11.5 ವರ್ಷದ ಕೇಂದ್ರ ಸರ್ಕಾರದ ವಿಶೇಷವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಪಾತ್ರ ಏನು ಸರ್? ಇವತ್ತು ಕೇಂದ್ರ ಸರ್ಕಾರ ಬಹಳಷ್ಟು ಸರವೇಗದಲ್ಲಿ ಮುನ್ನಡೀತಾ ಇದೆ ಅನ್ನೋದಕ್ಕೆ ಜಾಗತಿಕ ಮಟ್ಟದಲ್ಲಿ 8ನೇ ಸ್ಥಾನದಲ್ಲಿರ್ತಕ್ಕಂಥ ನಾವು ಇವತ್ತು 4ನೇ ಸ್ಥಾನಕ್ಕೆ ಬಂದಿದ್ದೀವಿ. ಬಹುಶಃ ಬ್ರೆಜಿಲ್ ದೇಶವನ್ನು ಹಿಂದಿಕ್ಕಿ ಇನ್ನು 3-4 ತಿಂಗಳೊಳಗೆ ನಾವು 3ನೇ ಸ್ಥಾನಕ್ಕೆ ಬರ್ತೀವಿ. 2047ಕ್ಕಿಂತ ಮುಂಚಿತವಾಗಲೇ ಇಡೀ ಪ್ರಪಂಚದಲ್ಲಿ ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥ ದೇಶ ಭಾರತ ಅಂತಕ್ಕಂಥದ್ದನ್ನ ಆಗ್ತದೆ ಅಂತೇಳಿ ಇವತ್ತು ಜಗತ್ತಿನ ಅನೇಕ ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಇವತ್ತು ಭಾರತ ದೇಶಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ನಾಯಕತ್ವ ಸಿಕ್ಕಿದೆ. ಭಾರತ ದೇಶದಲ್ಲಿ ಈಗಿರ್ತಕ್ಕಂಥ 11.5 ವರ್ಷ ಸರ್ಕಾರ ನಡೆಸಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಸರ್ಕಾರ ಎಲ್ಲ ರೀತಿಯ ಅಭಿವೃದ್ಧಿಯ ಕನಸುಗಳು ಮತ್ತೆ ಸರವೇಗದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದೆ ಅನ್ನೋದಕ್ಕೆ ಇದಕ್ಕಿಂತನೂ ದೊಡ್ಡ ಉದಾಹರಣೆ ಇನ್ನೇನು ಬೇಕಿಲ್ಲ. ಆದರೆ ರಾಜ್ಯ ಸರ್ಕಾರ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತು ಹೇಳ್ತಾರೆ, ನನಗೆ ಹಶುವಾಗಿದೆ ಅಂತ ಬಂದವನಿಗೆ ಒಂದೊತ್ತು ಮೀನು ಕೊಡಬಾರ್ದು, ಮೀನು ಹಿಡಿಯೋದನ್ನು ಕಲಿಸ್ಬೇಕು. ಆ ಮೀನು ಹಿಡಿಯೋದನ್ನು ಕಲಿಸಿದಾಗ ಅವನು ಮೀನು ಹಿಡ್ಕೊಂಡು ಕೆಲವಷ್ಟನ್ನು ಮಾರ್ತಾನೆ, ತನಿಗೆ ಬೇಕಾದಷ್ಟು ಊಟ ಮಾಡ್ತಾನೆ. ಮಾರಿದ್ರಿಂದ ಆರ್ಥಿಕವಾಗಿ ಬಲಿಷ್ಠ ಆಗ್ತಾನೆ, ಊಟ ಮಾಡಿದ್ರಿಂದ ಸಂತೃಪ್ತಿ ಆಗ್ತಾನೆ. ಈ ರೀತಿ ಮನುಷ್ಯನಿಗೆ ಉದ್ಯೋಗನ ಕೊಡಿಸೋದಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕೇ ವಿನಃ ಪುಕ್ಕಟವಾಗಿರ್ತಕ್ಕಂಥ ಆಹಾರವನ್ನು ಕೊಟ್ಟರೆ ಮನುಷ್ಯ ನಿಷ್ಕ್ರಿಯನಾಗ್ತಾನೆ ಅಂತಕ್ಕಂಥ ಮಾತನ್ನು ಹಳ್ಳಿ ಜನರು ಮಾತಾಡ್ತಾರೆ. ಇವತ್ತು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಿಟ್ಟಿ ಯೋಜನೆಗಳನ್ನು ಕೊಡೋದರ ಮೂಲಕ ಜನರನ್ನು ನಿರುತ್ಸಾಹಿಗಳನ್ನಾಗಿ ಮಾಡಿದೆ. ದುಡಿತಕ್ಕಂಥ ಜನರಿಗೆ ಅವರು ನೀವು ಕೂತೂಟ ಮಾಡ್ರಿ ಅಂತ ಹೇಳಿ ಅವರೇ ಹೇಳಿಕೊಟ್ಟು ಇವತ್ತು ಆರ್ಥಿಕವಾಗಿರ್ತಕ್ಕಂಥ ಸಬಲರಾಗ್ತಕ್ಕಂಥ ಈ ನಾಡನ್ನು ಸಂಪೂರ್ಣ ಇವತ್ತು ಅಧೋಗತಿಗೆ ಒಯ್ತಕ್ಕಂಥ ನಿಟ್ಟಿನಲ್ಲಿ ಅವರು ಈ ಗ್ಯಾರಂಟಿ ಯೋಜನೆಗಳಿಂದ ಅದನ್ನು ಸಾಬೀತು ಮಾಡ್ತಾ ಇದ್ದಾರೆ. ಸರಿ ಸರ್, ನನ್ನ ಕೊನೆ ಪ್ರಶ್ನೆ, ಕ್ಷೇತ್ರದಲ್ಲಿ ಜನಸಾಮಾನ್ಯರು ನಮ್ಮ ಸರ್ವೆ ರಿಪೋರ್ಟಲ್ಲಿ ಬಂದಿರತಕ್ಕಂಥ ವಿಷಯ, ಚಂದ್ರಶೇಖರ್ ಪೂಜಾರ್ ಅವರು ನೀರಾವರಿಯ ಬಗ್ಗೆ, ನೀರಾವರಿ ಕಾಲುವೆಗಳ ಬಗ್ಗೆ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಇದು ಸತ್ಯನ ಸುಳ್ಳ ಸರ್, ಅಥವಾ ಊಹಾಪೋಹಾನ ಸರ್? ಇದು ನಮ್ಮ ಕ್ಷೇತ್ರದಲ್ಲಿ ಭದ್ರಾ ಕಾಲುವೆ ಮತ್ತು ದೇವರಬೆಳಕೆರೆ ಕಾಲುವೆ 2 ಕಾಲುವೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಹರಿದೋಗ್ತದೆ. ಒಂದು ಬಾರಿ 2021ನೇ ಇಸ್ವಿ ಅಂತ ಕಾಣ್ತದೆ, ಅಕಾಲಿಕವಾದಂಥ ಒಂದು ಮಳೆ ಬರ್ತದೆ. ಬನ್ನಿಕೋಡ್ ಹತ್ರ ದೇವರಬೆಳಕೆರೆ ಕ್ಯಾನಲ್ಲು ಒಂದು ದೊಡ್ಡ ತೊಟ್ಲು ಇರ್ತದೆ. ಆ ತೊಟ್ಲು ಅಕಾಲಿಕ ಮಳೆಗೆ ಒಡೆದೋಗ್ಬಿಡ್ತದೆ. ಆ ಒಡೆದೋದಂಥ ಸಂದರ್ಭದಲ್ಲಿ ಆ ಭಾಗದ ಸುಮಾರು 5-6 ಸಾವಿರ ಜನ ಬನ್ನಿಕೋಡು, ಶಂಶಿಪುರ, ಬೆಳ್ಳೂಡಿ, ಅನಗವಾಡಿ, ಅನಂತರ ಕೆ ಬೇವಿನಹಳ್ಳಿಯ ಕೆಲವು ಭೂಮಿಗಳು, ಗುತ್ತೂರು, ಕೋಡಿಹಳ್ಳಿ, ಶೇರಾಪುರ, ಈ ಎಲ್ಲ ಹಳ್ಳಿಗಳಲ್ಲಿ ಭತ್ತದ ನಾಟಿ ಇನ್ನೇನು ಒಡಿಗೆ ಬರ್ತಕ್ಕಂಥ ಹಂತದಲ್ಲಿರ್ತದೆ. ಆ ನೀರು ಯಾವತ್ತು ಕಾಲುವೆ ಒಡೆದೋಗ್ತದೆ, ಅವ್ರ ಭತ್ತಗಳು ಸುಟ್ಟೋಗೋವಂಥ ಮಟ್ಟಕ್ಕೆ ಬಂದಾಗ ಸರ್ಕಾರಕ್ಕೆ DC ಹತ್ರ ಭಾಳಷ್ಟು ಅಲ್ದಾಡ್ತಾರೆ. ತತ್ಕ್ಷಣಕ್ಕೆ 2-3 ದಿವಸದೊಳಗೆ ಈ ಕೆಲಸನ ಮಾಡಿಕೊಡ್ಬೇಕು, ಇಲ್ಲ ಅನ್ನೋದಾದ್ರೆ ನಮ್ಮ ಭತ್ತ ಎಲ್ಲ ಸುಟ್ಟು ಹೋಗ್ತದೆ ಅಂಥೇಳಿ. ಅವತ್ತಿನ ಜಿಲ್ಲಾಧಿಕಾರಿಗಳು ತಕ್ಷಣಕ್ಕೆ ಖರ್ಚು ಮಾಡೋದಕ್ಕೆ ನಮ್ಮ ಹತ್ರ 15-20 ಲಕ್ಷ ರೂಪಾಯಿ ದುಡ್ಡಿಲ್ಲ, ನಾವು ಮಾಡೋಕ್ಕಾಗೋದಿಲ್ಲ ಅಂತ ಮೀನಾಮೇಷ ಮಾಡ್ತಾರೆ. ಅನೇಕ ಜನ ರೈತರುಗಳು ಎಲ್ಲ ರಾಜಕಾರಣಿಗಳ ಮನೆಗಳಿಗೂ ಹೋಗ್ತಾರೆ. ಅವತ್ತು
ನನ್ನ ಮನೆಗೆ ಯಾರೂ ಬರೋದಿಲ್ಲ. ಆದರೆ ಜನರ ಪರವಾಗಿ ಇರ್ತಕ್ಕಂಥ ನನ್ನ ತುಡಿತ ಏನಿತ್ತು, ನಾನು ಆ ಜಾಗಕ್ಕೆ ಹೋಗಿ ಎಲ್ಲ ರೈತರನ್ನು ಸೇರಿಸಿ ನಿಮಗೆ 2-3 ದಿವಸದೊಳಗಾಗಿನೇ, ಇದು ಭಾಳ ದೊಡ್ಡ ಮಟ್ಟದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭತ್ತ ಸುಟ್ಟು ಹೋಗ್ತದೆ, ಇದನ್ನು 2-3 ದಿವಸದೊಳಗಾಗಿನೇ ನಾನೇ ನನ್ನ ಕೈಯಿಂದ ಖರ್ಚು ಮಾಡಿ ಇದನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ 3 ದಿನದೊಳಗಾಗಿನೇ ಸುಮಾರು 20 ಪೈಪ್ಗಳನ್ನು, ದೊಡ್ಡ ದೊಡ್ಡ 6 ಅಡಿ ಸುತ್ತಳತೆಯ ಪೈಪ್ಗಳನ್ನು 2 ಲೈನಲ್ಲಿ ಮಾಡಿ ಅವತ್ತು ನಾನು ಆ ಕಾಲುವೆಯಿಂದ ನೀರನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. 5,000 ಎಕರೆಗೆ ಅವತ್ತಿನ ದಿನ ನನಗೆ ರೈತರು ಬಂದು ಹೇಳಿರ್ತಕ್ಕಂಥದ್ದು ಸುಮಾರು 16-17 ಕೋಟಿ ರೂಪಾಯಿ ಭತ್ತ ಸುಟ್ಟು ಹೋಗ್ತಕ್ಕಂಥ ಭತ್ತನ ನೀವು ಉಳಿಸಿದ್ರಿ ಅಂಥೇಳಿ ಅನೇಕ ಜನರು ಮಾತಾಡ್ತಾರೆ. ಜೊತೆಗೆ ಸುಮಾರು ಒಂದು 16 ಜನ ರೈತರು ಅವ್ರ ಭೂಮಿಯಿಂದ ಬೆಳೆದಿರ್ತಕ್ಕಂಥ ಭತ್ತನ ಅಕ್ಕಿ ಹಾಕಿಸ್ಕೊಂಡು ನನ್ನ ಮನೆಗೆ ಅಕ್ಕಿ ತಗೊಂಡು, ನೀವು ವರ್ಷಾನುಗಂಟ್ಲೆ ನಮ್ಮ ಭೂಮಿನಲ್ಲಿ ಬೆಳೆದಿರ್ತಕ್ಕಂಥ ಅನ್ನನ ನೀನು ಊಟ ಮಾಡಬೇಕು, ನಿನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತೇಳಿ ನನಗೆ ಆಶೀರ್ವಾದ ಮಾಡ್ತಾರೆ. ಹೀಗೆ ಅನೇಕ ಭದ್ರಾ ಕಾಲುವೆ ಇರ್ಬೋದು, ದೇವರಬಳಕೆರೆ ಕಾಲುವೆ ಇರ್ಬೋದು, ಈಗ ಸುಮಾರು 3-4 ಬಾರಿ ಯಾವತ್ತೂ ರೈತನಿಗೆ ತೊಂದರೆ ಆಗ್ತದೋ ಹೂಳು ತೆಗೆಸ್ತಕ್ಕಂಥ, ಒಂದೊಂದು ಬಾರಿಗೆ 4 ಲಕ್ಷ, 5 ಲಕ್ಷ, 10 ಲಕ್ಷ ಗಂಟಲೆ ನನ್ನ ವೈಯಕ್ತಿಕ ಹಣನ ಖರ್ಚು ಮಾಡಿ ಹೂಳು ತೆಗೆಸಿ ರೈತರಿಗೆ ಹೊಲಗಳಿಗೆ ನೀರು ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಯಾವುದೂ ಕೂಡ ನಾನು ಮಾಡಿರ್ತಕ್ಕಂಥದ್ದನ್ನು ರೈತರು ಮಾತಾಡ್ತಕ್ಕಂಥದ್ದು ಸುಳ್ಳಲ್ಲ. ಆ ರೈತ ಯಾವತ್ತೂ, ರಾಜಕಾರಣಿಗಳು ಸುಳ್ಳು ಮಾತಾಡ್ಬೋದು, ಅಪಪ್ರಚಾರ ಮಾಡ್ಬೋದು, ಆದರೆ ರೈತ ಯಾವತ್ತೂ ಸುಳ್ಳು ಹೇಳೋದೇ ಇಲ್ಲ. ಇವತ್ತು ಅನೇಕ ಹಳ್ಳಿಗಳಲ್ಲಿ ನಿನಗೆ ನಿಜವಾಗ್ಲೂ ರೈತ ಪರವಾದಂಥ ಕಾಳಜಿ ಇದೆ, ನೀನು ಇಲ್ಲದೆ ಹೋಗಿದ್ರೆ ನಾವು ಭತ್ತ ಬೆಳೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಅನೇಕ ಬೆಳೆಗಳಿಗೆ ನಮಗೆ ಅನುಕೂಲ ಮಾಡಿಕೊಟ್ಟೆ ಅಂಥೇಳಿ ಜನರು ಅತ್ಯಂತ ಭಾವುಕರಾಗಿ ಮಾತನಾಡ್ತಕ್ಕಂಥದ್ದನ್ನು ಕೇಳಿದಾಗ ನಾನು ಮಾಡಿರ್ತಕ್ಕಂಥ ಸೇವೆ ನನಗೆ ಭಾಳವಷ್ಟು ಖುಷಿ ಕೊಡ್ತದೆ. ನಾನು ಭಾಳ ನೆಮ್ಮದಿಯಿಂದ ಕೆಲವು ರಾತ್ರಿಗಳ ನಿದ್ದೆನೂ ಮಾಡ್ತೀನಿ. ಇದು ನಿಮ್ಮ ನಿಜವಾದ ಸಮಾಜ ಸೇವೆ. ಹೌದು. ಆದರೆ ಈ ನೀರಾವರಿ ವಿಚಾರಕ್ಕೆ ಇತ್ತೀಚಿನ ದಿನದಲ್ಲಿ ಭದ್ರಾ ಡ್ಯಾಮಿಂದ ಕೇವಲ 100 ಮೀಟರ್ ಮುಂದೆ ಇವತ್ತು ಕಡೂರು, ಬೀರೂರು, ಅಜ್ಜಂಪುರ, ತರೀಕೆರೆ ಈ ಭಾಗಕ್ಕೆ ಕುಡಿಯೋ ನೀರು ಒಯ್ಯಬೇಕು ಅಂತೇಳಿ 918 ಕೋಟಿ ರೂಪಾಯಿ ಒಂದು ಯೋಜನೆನ ಒಯ್ಯೋದಕ್ಕೆ ಸರ್ಕಾರ ಪ್ರಾರಂಭ ಮಾಡ್ತದೆ. 1 ತಿಂಗಳ ಕಾಲ ಇವತ್ತು ಭಾಳವಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಈ ತಾಲೂಕಿನ ರೈತರ ಜೊತೆ ಸೇರ್ಕೊಂಡು ನಾವು ಹೋರಾಟ ಮಾಡ್ತೀನಿ. ಈ ಭಾಗದ ರೈತರು ಎಲ್ಲರೂ ಕೂಡ ನನಗೆ ಸ್ಪಂದನೆ ಮಾಡ್ತಾರೆ. ಅನೇಕ ಬಾರಿ ಪೊಲೀಸರಿಂದ ನಾನು ಹೊಡ್ತಾ ತಿಂತೀನಿ. ಸುಮಾರು 4-6 ಬಾರಿ ನನ್ನನ್ನು ಪೊಲೀಸರು ಅವ್ರ ಬ್ಲಾಡ್ಜಿಂದ ಎಲ್ಲಿ ಬೇಕಲ್ಲಿ ನನಗೆ ಕೊಯ್ದಂಥ ಗಾಯಗಳಾಗಿ ಬಲವಂತವಾಗಿ ನನ್ನನ್ನು ಎತ್ಕೊಂಡು ಹೋಗ್ತಾರೆ. ಹೆದ್ದಾರಿ ತಡೆಯಬೇಕಾದ್ರೆ ನನ್ನ ಮೇಲೆ ಬಲಪ್ರಯೋಗ ಮಾಡ್ತಾರೆ. ಇಷ್ಟೆಲ್ಲ ರೈತರ ಪರವಾಗಿ ಹೋರಾಟ ಮಾಡಿ ಅದಕ್ಕೊಂದು ಅದನ್ನು ನಿಲ್ಲಿಸಬೇಕು ಅನ್ನೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನನ ನಾನು ಇತ್ತೀಚಿನ ದಿನಗಳಲ್ಲಿ ಮಾಡಿದ್ದೀನಿ. ಒಟ್ಟಾರೆ ರೈತ ಯಾವತ್ತೇ ರೈತ ಸಂಕುಲಕ್ಕೆ ಏನೇ ಕಷ್ಟ ಬಂದ್ರೂ ಕೂಡ ನಾನು ಮೊದಲು ಅಲ್ಲೊಂದು ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನಗಳನ್ನ ನಾನು ಮಾಡ್ತೀನಿ. ಇದು ನಿಜವಾದ ಒಂದು ಸಮಾಜ ಸೇವೆ ಅಂದರೆ, ಇದು ಒಂದು ರೈತರ ಪರವಾಗಿ ಕಾಳಜಿ ಅಂತ. ಕೊನೆಯದಾಗಿ ಈ ವೋಟ್ ಚೂರಿ EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರಬೇಕಂತೇಳಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ಲರೂ ವೋಟ್ ಚೋರಿ ಮುಖ ಬಿಹಾರ ಕಡೆ ಮಾಡ್ತಾ ಇದ್ದಾರೆ. ಬಿಹಾರ ಚುನಾವಣೆ ಫಲಿತಾಂಶ ಬಂದ ತಕ್ಷಣ ಈ ವೋಟ್ ಚೋರಿಗೆ ನಿಜವಾದ ಒಂದು ಸತ್ಯ ಗೊತ್ತಾಗುತ್ತೆ ಅನ್ನೋಂಥ ವಿಷಯಗಳು ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶಾರ್ಟಾಗಿ ತಿಳಿಸೋದಾದರೆ ವೋಟ್ ಚೋರಿ ಬಗ್ಗೆ EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರಬೇಕು. AI ಜನ್ರೇಷನ್ದಲ್ಲಿ ಮುಂದೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದವರು ಮತ್ತೆ 1G 2Gಗೆ ಸಿಕ್ಕ ಹೊಡೆಯುವಂಥ ಕಾಲಕ್ಕೆ ಬರಬೇಕಾ ಸರ್? ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ವಿಶ್ವಾಸ ಇಲ್ಲದೆ ಇರತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಈ ದೇಶದ ಒಂದು ವ್ಯವಸ್ಥೆ ಬಗ್ಗೆ ಗೌರವ ಕೊಡದೇ ಇರತಕ್ಕಂಥ ಅನೇಕ ಜನರು ನಾಯಕರು ಕೂಡಿರ್ತಕ್ಕಂಥ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಕರ್ನಾಟಕದಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 136 ಬಂದಾಗ ಇವ್ರಿಗೆ EVI ಮಿಷನ್ ಚೆನ್ನಾಗಿತ್ತಾ? ಅನೇಕ ರಾಜ್ಯಗಳಲ್ಲಿ, ಕೇರಳದಲ್ಲಿ ಭಾರತೀಯ ಜನತಾ ಪಕ್ಷ ಹೀನಾಯವಾಗಿ ಸೋತು ಅಲ್ಲಿ ಒಂದು ಸ್ಥಳೀಯ ಪಕ್ಷ ಗೆದ್ದಾಗ ಅದು EVM ಮಿಷನ್ ಚೆನ್ನಾಗಿತ್ತಾ? ತಮಿಳ್ನಾಡಿನಲ್ಲಿ ಗೆಲ್ತದೆ. ಯಾಕೆ ಇವತ್ತು ಅಕಸ್ಮಾತ್ ಏನಾದ್ರೂ EVI ಮಿಷನ್ ಇವ್ರು ಮಾಡ್ತಕ್ಕಂಥ ಆಪಾದನೆ ಪ್ರಕಾರ ಮಾಡೋದಾಗಿದ್ದರೆ ಆ ಎಲ್ಲ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ಬೋದಾಗಿತ್ತಲ್ಲ. ಇವತ್ತು ಇವ್ರು ಏನು ಆಪಾದನೆಗಳು ಮಾಡಿದ್ದಾರೆ ಇಲ್ಲಿವರೆಗೂ, ರಾಹುಲ್ ಗಾಂಧಿ ಇರ್ಬೋದು, ಕಾಂಗ್ರೆಸ್ ನಾಯಕರು ಇರ್ಬೋದು,
ಚುನಾವಣೆ ಆಯೋಗ ಎಲ್ಲವನ್ನೂ ಕೂಡ ಅಲ್ಲಗಳೆದಿದೆ. ನೀವು ಹೇಳಿಕೆ ಕೊಡ್ತಕ್ಕಂಥ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಸಾಬೀತುಪಡಿಸಿದ್ದಾರೆ. ಬಿಹಾರ್ ಚುನಾವಣೆಯಲ್ಲೂ ಕೂಡ ಇವತ್ತು ಏನು ಇಷ್ಟೆಲ್ಲ ಬೊಬ್ಬೆ ಹೊಡಿತಾರೆ, ಇವತ್ತು ಕೂಡ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ನಿಜವಾದಂಥ ಒಂದು ಅರ್ಥ ಬರ್ತದೆ, ಆ ಫಲಿತಾಂಶ ಬರ್ತದೆ. ಅವತ್ತಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಮಾಡ್ತಕ್ಕಂಥ ಅಪಪ್ರಚಾರ ಏನು ಅಂತಕ್ಕಂಥದ್ದು ಈ ದೇಶದ ಜನರಿಗೆ ಗೊತ್ತಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಏನು ನಡೀತಾ ಇದೆ 2028ರ ದೂರದೃಷ್ಟಿಕೋನದಲ್ಲಿ ನಡೆದಿರ್ತಕ್ಕಂಥ ಸರ್ವೆ ಸರ್ವೆದಲ್ಲಿ ಬಂದಿರತಕ್ಕಂಥ ಕೆಲವೊಂದು ಪ್ರಶ್ನೆಯನ್ನು ಮತ್ತು ನಿಮ್ಮ ಕ್ಲಾರಿಫೈ ಮತ್ತು ಹೈಕಮಾಂಡಿಗೆ ನಿಮ್ಮ ಮನಸ್ಸು ಮತ್ತು ಹೈಕಮಾಂಡಿಗೆ ನಿಮ್ಮ ಸೇವೆಗಳನ್ನು ಮತ್ತು ಕ್ಷೇತ್ರ ಜನತೆಗೆ ನೀವು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಕೊನೆಯದಾಗಿ ನಿಮ್ಮ ಹೈಕಮಾಂಡಿಗೆ 2.5 ವರ್ಷದಿಂದ ನಡೀತಾ ಬಂದಿರತಕ್ಕಂಥ ನಿಮ್ಮ ಹಾದಿ ಮತ್ತು ಮುಂದಿನ 2.5 ವರ್ಷದ ಬಗ್ಗೆ ನಿಮ್ಮ ವಿಶೇಷವಾಗಿರ್ತಕ್ಕಂಥ ನಡೆ ಮತ್ತು 28ಕ್ಕೆ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು ಮತ್ತು ಕ್ಷೇತ್ರ ಜನತೆಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ಒಂದು ಸಂದೇಶ ನೀಡೋದಾದರೆ. ಇವತ್ತು 2023ನೇ ಇಸ್ವಿಯಿಂದ ಇಲ್ಲಿವರೆಗೂ ಈ ಕ್ಷೇತ್ರದಲ್ಲಿ ಜನರ ಸಲುವಾಗಿ ಅನೇಕ ಹೋರಾಟಗಳ ಮುಂಚೂಣಿಯ ನೇತೃತ್ವ ವಹಿಸ್ಕೊಳ್ಳೋದ್ರ ಮೂಲಕ ಕ್ಷೇತ್ರದಲ್ಲಿ ಭಾಳವಷ್ಟು ನಾನು ಜನರ ಜೊತೆಗಿರ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ 2023 ಇರ್ಬೋದು, 2024ರಲ್ಲಿ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷಕ್ಕೆ ಭಾಳವಷ್ಟು ನಿಷ್ಠಾವಂತನಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಒಬ್ಬ ಯುವ ಮುಂದಾಳಿದ್ದೀನಿ. ನಾನಿವತ್ತು ನಮ್ಮ ಹೈಕಮಾಂಡ್ಗೆ ಇರ್ಬೋದು, ರಾಜಕೀಯ ನನ್ನ ಮೇಲಿನ ಎಲ್ಲ ನಾಯಕರಿಗಿರ್ಬೋದು, ನನ್ನ ಮನವಿ ಇಷ್ಟೇ. ಇವತ್ತು ನಾನು ರಾಜಕೀಯ ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕುಟುಂಬದಲ್ಲಿ ಹುಟ್ಟದೇ ಹೋಗಿದ್ರೂ ಕೂಡ ಒಬ್ಬ ರೈತಾಪಿ ವರ್ಗದ ಹಿನ್ನೆಲೆಯಲ್ಲಿ ಹುಟ್ಟಿರೋ ನಾನು ಚುನಾವಣೆಯಲ್ಲಿ ನಿಲ್ಲಬೇಕು, ನಾನು MLA ಆಗಬೇಕು, MP ಆಗಬೇಕು, ಮಂತ್ರಿ ಆಗಲೇಬೇಕು ಅಂತಕ್ಕಂಥ ಹುಚ್ಚು ಅಪಹಪಿ ನನ್ನಲ್ಲಿಲ್ಲ. ರಾಜಕೀಯ ನಾಯಕನಾಗಿ ಹಣ ಮಾಡಿ ಶ್ರೀಮಂತನಾಗಬೇಕು ಅಂತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿನೂ ಕೂಡ ನಮ್ಮದಲ್ಲ. ಇವತ್ತು ಅಂಥ ಒಂದು ಅವಕಾಶವನ್ನು ಕೊಟ್ಟರೆ ಏನು ಭಾರತೀಯ ಜನತಾ ಪಕ್ಷದ ಶಿಸ್ತು ಸಿದ್ಧಾಂತ, ವಾಜಪೇಯಿ ಅವರ ಕಂಡಂಥ ದೂರದೃಷ್ಟಿಯ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ದೇಶವನ್ನು ಕಟ್ಟಬೇಕು ಅಂತ ಒಬ್ಬ ರಾಜಕೀಯ ಪಕ್ಷ ಈ ಭಾರತೀಯ ಜನತಾ ಪಕ್ಷ ಆಗಬೇಕು ಅಂತಕ್ಕಂಥ ನಿಮ್ಮೆಲ್ಲರ ದೂರದೃಷ್ಟಿ ಏನಿದೆ ಅದಕ್ಕೆ ಬದ್ಧನಾಗಿ ನಾನು ನಡ್ಕೊಳ್ತೀನಿ. ಬಡ ಜನರ ಸೇವೆ ಮಾಡ್ತೀನಿ. ಕ್ಷೇತ್ರದ ಅಭಿವೃದ್ಧಿ ಪರ ಉತ್ತಮವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ನಾನು ಮಾಡ್ತೀನಿ. ಭಾರತೀಯ ಜನತಾ ಪಕ್ಷವನ್ನು ಗಟ್ಟಿಯಾಗಿ ಭದ್ರವಾಗಿ ಈ ಕ್ಷೇತ್ರದಲ್ಲಿ ತಳವೂರ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ನಾನು ನನ್ನೆಲ್ಲ ನಾಯಕರಿಗೆ ಮನವಿ ಮಾಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಚಂದ್ರಶೇಖರ್ ಪೂಜಾರ್ ಅವರೇ. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಅನೇಕ ವಿಚಾರಗಳನ್ನು, ಅನೇಕ ಯೋಜನೆಗಳನ್ನು ಮತ್ತು ಹೈಕಮಾಂಡಿಗಾಗಿರಲಿ, ಕ್ಷೇತ್ರ ಜನತೆಗಾಗಿರಲಿ, ಮತ್ತು ಹೈಕಮಾಂಡ್ ಅನ್ನೋದಕ್ಕಿಂತ ಕ್ಷೇತ್ರ ಜನತೆ ಅನ್ನೋದಕ್ಕಿಂತ ಈ ಕ್ಷೇತ್ರದಲ್ಲಿ ನನಗೆ ಅನ್ನೋದಕ್ಕಿಂತ ನನ್ನ ಸಮಾಜ ಸೇವೆ ಅನ್ನೋದಕ್ಕಿಂತ ನನ್ನ ಒಂದು ದಿನನಿತ್ಯವಾಗಿ ನಡೀತಾ ಇರುವಂಥ ಜನಪರವಾಗಿ, ಜನ ಕಾಳಜಿ, ಜನ ವಿಶ್ವಾಸ, ಜನರಿಗಾಗಿ ಜನರಿಗೋಸ್ಕರ ನಾನು ಇದ್ದೇನೆ. 1994ರಿಂದ 1999ರಿಂದ 2011ರಿಂದ 2018ರಿಂದ 2025ರವರೆಗೆ ನನಗೇನು ಮಾಡ್ತಾ ಇದ್ದೇನೆ ಅದಕ್ಕಾದರೂ ನನಗೊಂದು ಅವಕಾಶ ಕೊಡಿ ಅಂತ ಹೇಳುತ್ತಾ, ಮತ್ತು ನನಗೆ ಆಸ್ತಿ ಅಂತಸ್ತಕ್ಕೂ ಆಸೆ ಇಲ್ಲ. ನನಗೆ ಆಸೆ ಇರೋದು ಜನ ಸೇವೆನೇ. ಅದೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳುತ್ತಾ ಏನು ಹೈಕಮಾಂಡಿಗೆ ಮತ್ತು ಕ್ಷೇತ್ರ ಜನತೆಗೆ ಚಿರಋಣಿ ಅಂತ ಹೇಳುತ್ತಾ ತಾವೇನು ಮಾತನಾಡಿದ್ರಿ, ಏನು ಸಂದೇಶ ನೀಡಿದ್ರಿ, ಆ ಸಂದೇಶಕ್ಕೆ ಮತ್ತು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈನ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.